ನಮಸ್ಕಾರ. ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧದ ಅಪ್ಡೇಟ್ ಬಗ್ಗೆ ಇದೆ. ಯಾವ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಆ ಯುದ್ಧದ ಭೀಕರತೆ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. 3 ಹಡಗುಗಳ ಮೇಲೆ IRGC ಪಡೆ ದಾಳಿ ಮಾಡಿದ್ದಕ್ಕೆ ಶಿಕ್ಷಾರ್ಥವಾಗಿ ನಾವು ನಿಮಗೆ ಶಿಕ್ಷೆ ಕೊಡ್ತೀವಿ ಅಂತ ಅಮೆರಿಕ ಮತ್ತೊಂದು ಹಂತದಲ್ಲಿ ದಾಳಿಯನ್ನು ಶುರು ಮಾಡಿದೆ. ಆ ದಾಳಿ ಸರಿಸುಮಾರು 13 ದಿನಗಳನ್ನು ತಲುಪಿ 14ನೇ ದಿನಕ್ಕೆ ಕಾಲಿಟ್ಟಿರೋದು. ಹಾಗಾದರೆ ಕೇವಲ ಅಮೆರಿಕ ಮತ್ತು ಇರಾನ್ಗೆ ಸೀಮಿತವಾಯ್ತಾ ಈ ದಾಳಿ ಪ್ರತಿದಾಳಿ? ಖಂಡಿತ ಇಲ್ಲ. ಅಮೆರಿಕ ದಾಳಿ ಮಾಡಿದಾಗ ಇದೇ ಇರಾನ್ ಅಮೆರಿಕದ ಮಧ್ಯಪ್ರಾಚ್ಯಗಳ ಬೇರೆ ಬೇರೆ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಇದರ ಮುಂದುವರೆದ ಭಾಗವಾಗಿ ಇದೀಗ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಬ್ರಿಟನ್ ತನ್ನ ನೆಲೆಗಳನ್ನು ಜಾಗವಾಗಿ ಮಾರ್ಪಾಡಾಗಿ ಅವುಗಳನ್ನು ಅವಕಾಶವಾಗಿ ಕೊಡ್ತಾ ಇದೆ. ಆ ಮುಖಾಂತರ ಇರಾನ್ ವಿರುದ್ಧದ ಕಾರ್ಯಾಚರಣೆಗೆ ಅಮೆರಿಕಾಗೆ ಬ್ರಿಟನ್ ಸಹಾಯ ಆಗ್ತಾ ಇದೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಯಾವ ಇರಾನ್ ಅಮೆರಿಕದ ದಾಳಿಗೆ ಪ್ರತಿದಾಳಿಯಾಗಿ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡ್ತಾ ಇದೆಯೋ, ಸೌದಿ ಅರೇಬಿಯಾದ ಮೇಲೆ ಆದಂತಹ ದಾಳಿಯ ಭಾಗವಾಗಿ ಇಲ್ಲ ನಾನು ಪಾಕಿಸ್ತಾನ ಸೌದಿ ಅರೇಬಿಯಾ ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿ 2025ರ ಒಪ್ಪಂದದ ಭಾಗವಾಗಿ ಸೌದಿ ಅರೇಬಿಯಾದ ಸಹಾಯಕ್ಕೆ ಅವರು ಬರ್ತಾ ಇದ್ದಾರೆ. ಒಟ್ಟಾರೆ ಈ ಯುದ್ಧ 3 ಆಯಾಮಗಳನ್ನು ಪಡೆದುಕೊಂಡಿದೆ. ಒಂದು, ಅಮೆರಿಕ, ಇಸ್ರೇಲ್ ಮತ್ತು ಬ್ರಿಟನ್ ಒಂದು ಕಡೆ ಇದ್ದಾರೆ, ಇದು ಒಂದು ಭಾಗ. ಎರಡನೇದ್ದು, ಪಾಕಿಸ್ತಾನ ಸೌದಿ ಅರೇಬಿಯಾ ಮಧ್ಯದ ಹಂತದಲ್ಲಿ ಇರೋದು. ಇನ್ನು 3ನೇ ಹಂತದಲ್ಲಿ ಇರಾನ್ ಮತ್ತು ಇರಾನ್ನ ಜೊತೆಗಿರುವಂತಹ ಪ್ರಾಕ್ಸಿ ಯುದ್ಧಗಳ ಪಡೆ, ಹೌತಿ, ಹಮಾಸ್, ಯಮನ್ನ ಹೌತಿಗಳು, ಹಮಾಸ್ನವರು, ಗಾಜಾ ಪಟ್ಟಿ, ಎಲ್ಲವೆಲ್ಲರೂ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಅಂತ ನಾವೇನು ಕರಿತೀವಿ, ಈ 3 ಆಯಾಮದಲ್ಲಿ ಈ ಯುದ್ಧ ತನ್ನ ಪ್ರಗತಿಯನ್ನು ಕಾಣ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಇದೇ ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ, ಮತ್ತೊಮ್ಮೆ ಯುದ್ಧ. ಮಧ್ಯಪ್ರಾಚ್ಯದ ಯುದ್ಧದ ಅಪ್ಡೇಟ್ ಬಗ್ಗೆ ನೋಡ್ತಾ ಇದ್ದೀವಿ. ನಾನು ಹೇಳಿದೆ 3 ಪಡೆಗಳು ಈ ಯುದ್ಧದಲ್ಲಿ ಭಾಗಿಯಾಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಮೋಸ್ತಬಾ ಖಮೇನಿಯ ವಿರುದ್ಧ ಕೆಲವೊಂದಿಷ್ಟು ಪದಪ್ರಯೋಗಗಳನ್ನು ಬಳಕೆ ಮಾಡಿದ್ದಾರೆ. ಅವರ ತಂದೆಯ ಅಂತ್ಯಕ್ರಿಯೆಯ ನಂತರ ಅಧಿಕಾರವನ್ನು ಪಡೆದುಕೊಂಡಿರುವಂತಹ ಮೋಸ್ತಬಾ ಖಮೇನಿಯ ವಿರುದ್ಧ ಒಂದು ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇರಾನ್ನಲ್ಲಿ ಆಂತರಿಕ ದಂಗೆ ಏಳುವಂತೆ, ಆಂತರಿಕವಾಗಿ ನಾಯಕತ್ವದ ವಿರುದ್ಧ ಭಿನ್ನಾಭಿಪ್ರಾಯ ಹೇಳುವಂತೆ ಅವರು ಗೇ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಯಾರ ವಿರುದ್ಧ? ಮೋಸ್ತಬಾ ಖಮೇನಿಯ ವಿರುದ್ಧ ಆ ಪದವನ್ನು ಬಳಕೆ ಮಾಡಿರೋದು. ಹಾಗಾದರೆ ಯಾಕೆ ಇದನ್ನು ಇರಾನ್ ವಿರೋಧ ಮಾಡುತ್ತೆ, ಅದರ ಬಗ್ಗೆಯೂ ಕೂಡ ನೋಡೋಣ. ಎರಡನೇದಾಗಿ, ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನ ನಂತರ ಅಂದರೆ ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿ ಮಾರ್ಚ್ 4ನೇ ತಾರೀಕಿಗೆ ಹಾರ್ಮುಜ್ ಜಲಸಂಧಿ ಬಂದಾಗಿ, ಅದಾದ ನಂತರ MOUಗೆ ಈ ಒಪ್ಪಂದ ಮಧ್ಯಂತರ ಒಪ್ಪಂದವಾಗಿ, ಅದಾದ ನಂತರ ತೈಲ ಬೆಲೆ ಕಡಿಮೆಯಾಗಿ ಒನ್ಸ್ ಅಗೇನ್ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾದರೆ ಯಾವ್ಯಾವ ದೇಶದಲ್ಲಿ ತೈಲ ಉತ್ಪಾದನೆಯ ಪ್ರಮಾಣ ಏನಾಗ್ತಾ ಇದೆ, ಯಾವ್ಯಾವ ಕಾರಣಕ್ಕೆ ಆಗ್ತಾ ಇದೆ, ಏನೇನಾಗ್ತಾ ಇದೆ, ಇದ್ರ ಬಗ್ಗೆಯೂ ಕೂಡ ನೋಡೋಣ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಇರಾನ್ ಇದೀಗ ಇರಾಕನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಯಾವ ಅಮೆರಿಕದ ನೆಲೆಗಳು ಇರಾಕ್ನಲ್ಲೂ ಕೂಡ ಇದೆ. 2014ರಲ್ಲಿ ಉಗ್ರರನ್ನು ಸೆದೆಬಡಿಬೇಕು ಅಂತ ಅಮೆರಿಕ ಇರಾಕಿಗೆ ಹೋಗುತ್ತೆ. ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಗುರಿಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಗಿದೆ. ಏನೇನಾಯಿತು ಹಾಗಾದರೆ ಯುದ್ಧದ ಅಪ್ಡೇಟ್, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಅಮೆರಿಕ ನೆಲೆ ಮೇಲೆ ಇರಾನ್ ದಾಳಿ ಮಾಡಿರೋದು ಮೊದಲ ಹಂತ. ಇದು ಅಮೆರಿಕ ನೆಲೆ ಮೇಲೆ ಇರಾನ್ ದಾಳಿ ಮಾಡಿದೆ. ನಾವಿಷ್ಟು ದಿನಗಳ ಕಾಲ ಅಮೆರಿಕದ ನೆಲೆಗಳು ಅಂತ ಹೇಳಿದರೆ ಎಲ್ಲೆಲ್ಲಿ ನೋಡ್ತಿದ್ವಿ? ಸೌದಿ ಅರೇಬಿಯಾ, ಕುವೈತ್, ಬಹರೇನ್, UAE, ಇಲ್ಲೆಲ್ಲವೂ ಕೂಡ ಇರಾನ್ ದಾಳಿ ಮಾಡಿದ್ದನ್ನು ನೋಡಿದ್ವಿ. ಅನೇಕ ಬಾರಿ ಅದನ್ನು ತಡೆ ಹಿಡಿಯುವ ಪ್ರಯತ್ನದ ಭಾಗವಾಗಿ ಅದಕ್ಕೆ ತಾಡ್ ಮತ್ತು ಪೆಟ್ರಿಯಾಟ್ನ ಮುಖಾಂತರ ಒಂದು ತೀಕ್ಷ್ಣವಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನೋಡಿದ್ವಿ. ಅನೇಕ ಕಡೆಗಳಲ್ಲಿ ಸಾವು ನೋವುಗಳು ಕೂಡ ಆಗಿದ್ದನ್ನು ಗಮನಿಸಿದ್ವಿ. ಇದೀಗ ಇರಾನ್ ಒಂದು ಹೆಜ್ಜೆ ಮುಂದುವರೆದು ಹೋಗುವಾಗಿ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಇರಾಕ್ನಲ್ಲಿರುವಂತಹ ಇರ್ಬಿಲ್ನಲ್ಲಿರುವ ಅಮೆರಿಕದ ನೆಲೆಯ ಮೇಲೆ ಅದು ದಾಳಿ ಮಾಡಿದೆ. ನೀವು ಗಮನಿಸಬೇಕಾದಂತಹ ಸಂಗತಿ ಇದು. ನೀವು ನೋಡಿ, 2020ರಲ್ಲಿ ಸುಲೈಮಾನಿ ಹತ್ಯೆ ಆಗುತ್ತೆ. ಎಲ್ಲಿ? ಇರಾಕ್ನಲ್ಲಿ. ಈ ಹತ್ಯೆಯಾದ ನಂತರವೂ ಕೂಡ ಇರಾನ್ ಈ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಕೇಂದ್ರ ಅದು? ಅದು ಇರ್ಬಿಲ್ನಲ್ಲಿರುವಂತಹ ಅಮೆರಿಕದ ವಾಯುನೆಲೆಯನ್ನು IRGC ಅವರು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಾಯಿತು ಬೆಳವಣಿಗೆ?
13 ರಾತ್ರಿಗಳ ಕಾಲ ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿ ಆಯಿತು. ಆ ದಾಳಿಗೆ ಪ್ರತೀಕಾರವಾಗಿ ಎಲ್ಲ ನಾವು ತೀರಿಸ್ಕೊಳ್ತೀವಿ ಅಂತ ಇರಾಕ್ನ ಕುರ್ದಿಸ್ತಾನ್ ಪ್ರಾಂತ್ಯದಲ್ಲಿರುವಂಥ ಇರ್ಬಿಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಒಂದು ನೆಲೆ ಇದೆ. ಆ ನೆಲೆಯ ಮೇಲೆ ಇವರೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕೆ ಈ ನೆಲೆಯನ್ನು ಕೇಂದ್ರೀಕರಿಸಿಕೊಳ್ಳಾಯಿತು? ಇಲ್ಲಿ ಅಮೆರಿಕದ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆ ಇದೆ. ಅಂದರೆ ಎದುರುಗಡೆ ಶತ್ರುಗಳಿಂದ ಬರುವಂತಹ ಕ್ಷಿಪಣಿಗಳನ್ನು ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಪೆಟ್ರಿಯಾಟ್ ಮತ್ತು ತಾಡ್ ವ್ಯವಸ್ಥೆ ಈ ಕೇಂದ್ರದಲ್ಲಿ ಇರುವುದರಿಂದ ಇದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಆಗಿದೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ನಾವು. 2020ರಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಸುಲೈಮಾನಿ ಹತ್ಯೆ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಇರಾಕ್ನ ಅಲ್ ಅಸದ್ ಮತ್ತು ಇರ್ಬಿಲ್ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನವರು 2020ರಲ್ಲಿ ದಾಳಿ ಮಾಡ್ತಾರೆ. ಅದಾದ 6 ವರ್ಷಗಳ ನಂತರ ಮತ್ತೊಮ್ಮೆ ಇರಾನ್ ಈ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಅವತ್ತು ಶುರುವಾದಂಥ ಈ ಶೀತಲ ಸಮರ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ಯಾಕೆ ಇರಾಕನ್ನು ಟಾರ್ಗೆಟ್ ಮಾಡ್ತಾ ಇದೆ? 2-3 ಕಾರಣಗಳಿದೆ. ಒಂದು, ಅಮೆರಿಕದ 2,500 ಸೈನಿಕರು ಇರಾಕ್ನಲ್ಲಿ ಬೀಡುಬಿಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ? 2014ರಲ್ಲಿ ಉಗ್ರ ಸಂಘಟನೆಯಾದಂತಹ ಐಸಿಸ್ ಏನು ಮಾಡುತ್ತೆ? ಸಂಪೂರ್ಣ ಇರಾಕನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಯತ್ನ ಪಡುತ್ತೆ. ಹಾಗೆ ಯತ್ನವನ್ನು ಪಟ್ಟಂತಹ ಸಮಯದಲ್ಲಿ ಇರಾಕ್ನವರು ಹೋಗಿ ಅಮೆರಿಕ ಕೇಳ್ಕೊಳ್ತಾರೆ, ಐಸಿಸ್ ನಮ್ಮ ದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ, ಬನ್ನಿ ನೀವು ಸಹಾಯ ಮಾಡಿ ಅಂತ. 1991ರಲ್ಲಿ ಕುವೈತ್ ಹೆಂಗೆ ಈ ಆಹ್ವಾನವನ್ನು ಕೊಟ್ಟಿತ್ತು, ಸೌದಿ ಅರೇಬಿಯಾ 90ರಲ್ಲಿ ಹೆಂಗೆ ಆಹ್ವಾನವನ್ನು ಕೊಟ್ಟಿತ್ತು, ಅದೇ ಮಾದರಿಯಲ್ಲಿ 2014ರಲ್ಲಿ ಇರಾಕ್ ಯಾರ ಬಳಿ ಹೋಗುತ್ತೆ? ಅಮೆರಿಕದ ಬಳಿ ಹೋಗುತ್ತೆ, ನಮ್ಗೆ ಸಹಾಯ ಮಾಡಿ ಅಂತ. ಆಗ ಅಮೆರಿಕದ ಸೇನಾ ನೆಲೆಗಳು ಅಥವಾ ಅಮೆರಿಕದ ವಾಯು ನೆಲೆಗಳು ಎಲ್ಲವೂ ಕೂಡ ಇರಾಕ್ನಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಶುರುವಾಗುತ್ತೆ. ಅದಾದ ನಂತರ ಅವರ ಸೈನಿಕರಲ್ಲಿ ಬೀಡುಬಿಡ್ತಾರೆ. ಇರಾನ್ನ ಏಕೈಕ ಗುರಿ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಅಮೆರಿಕದ ಸೈನಿಕರು ಇರಾಕ್ನಲ್ಲಿ ಇರಬಾರದು ಅನ್ನೋದು ಒಂದು ಬಹುದೊಡ್ಡ ಬೇಡಿಕೆ ಇದು. ಈ ಕಾರಣಕ್ಕಾಗಿ ಇರಾನ್ನ ಪ್ರತಿರೋಧವನ್ನು ತಡೆಯದೇ ಇರುವ ಕಾರಣಕ್ಕಾಗಿಯೇ 2020ರಲ್ಲಿ ಇರಾಕ್ನ ಸಂಸತ್ತು ಏನು ಮಾಡಿತ್ತು ಅಂತ ಹೇಳಿದರೆ, ಯಾವುದೇ ವಿದೇಶಿ ಪಡೆಗಳು ಕೂಡ ಇರಾಕ್ನಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬಾರದು, ಎಲ್ಲ ವಿದೇಶಿ ಪಡೆಗಳನ್ನು ಕೂಡ ವಾಪಸ್ ಕಳಿಸಬೇಕು ಅಂತ ತನ್ನದೇ ಆದಂತಹ ನೀತಿ ನಿಯಮವನ್ನು ರೂಲ್ಸ್ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತು. ಹಂತ ಹಂತವಾಗಿ ಅಮೆರಿಕದ ಸೈನಿಕರು ಕೂಡ ವಾಪಸ್ ಹೋಗ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಈ 2,500 ಸೈನಿಕರೇನಿದ್ದಾರೆ ಅವರನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇರಾಕ್ನ ಮೇಲೆ ಇವರು ದಾಳಿ ಮಾಡಿದ್ದಾರೆ. ಮತ್ತೊಂದು, ವಿದ್ಯುತ್ತಿನ ಬಗ್ಗೆ ನೋಡಿದಿರಿ ನೀವು. ಒಟ್ಟಾರೆ ಇರಾನ್ ಒಟ್ಟು ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿದ್ರೆ 1.02 ಲಕ್ಷ ಮೆಗಾವ್ಯಾಟ್. ಯಾವುದರಿಂದ ಉತ್ಪಾದನೆ? ಅದು ತೈಲ ಆಗಿರುವುದು, ನೈಸರ್ಗಿಕ ಅನಿಲದಿಂದ ವಿದ್ಯುತ್ತನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ನೀವು ಜಸ್ಟ್ ಒಂದು ಕೀ ಹಿಂಟ್ ಇದಕ್ಕೆ ಏನು ಬೆಳವಣಿಗೆ ಅಂತ ಹೇಳಿದ್ರೆ, ವಿದ್ಯುತ್ ಸ್ಥಾವರಗಳ ಮೇಲೆ ಏನಾದರೂ ಅಮೆರಿಕ ದಾಳಿ ಮಾಡೋದಕ್ಕೆ ಶುರು ಮಾಡಿದರೆ ಇರಾನ್ನ 60% ಆರ್ಥಿಕತೆಗೆ ಹೊಡೆತ ಬಿಟ್ಟಂಗೆ ಆಗುತ್ತೆ. ಅಂದರೆ ಕಚ್ಚಾ ತೈಲವನ್ನು ಅವರು ಸಂಸ್ಕರಿಸಿದ ತೈಲವನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ತಮ್ಮ ಬಳಿ ಇರುವಂತಹ ತೈಲವನ್ನು ಮತ್ತೊಂದು ದೇಶಕ್ಕೆ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲೆ ಕೈ ಹಾಕಿದರೆ ಇರಾನ್ನ ವಿದ್ಯುತ್ ಕೇಂದ್ರಗಳೇ ಇರಲ್ಲ ಅಂತ ಅವ್ರು ಹೇಳಿರೋದು. ಈ ಎಚ್ಚರಿಕೆಯ ನಡುವೆ ಕಚ್ಚಾ ತೈಲದ ದರ ಭಾರಿ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಏನಾಯ್ತು ಹಾಗಾದರೆ? ಯುದ್ಧದ ಭೀತಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. ಇದು ಫೆಬ್ರವರಿ 28ರಿಂದಲೂ ಕೂಡ ಶುರುವಾಗಿದೆ. ಬ್ರೆಂಟ್ ಕಚ್ಚಾ ತೈಲ ಬ್ಯಾರಲ್ಗೆ $93 ತಲುಪಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನೇನಾಯಿತು ಕಚ್ಚಾ ತೈಲದ ದರಲ್ಲಿ? ನೀವು ನೋಡಿ, ಯುದ್ಧಕ್ಕಿಂತ ಮುನ್ನ ಹೋಗಿ 1 ಬ್ಯಾರಲ್ ಕಚ್ಚಾ ತೈಲದ ದರ $70 ಇತ್ತು. $70. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅದಕ್ಕಿಂತ ಮೊದಲು ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ವರದಿ ಕೊಡ್ತು, ಯುದ್ಧಕ್ಕಿಂತ ಮೊದಲು ಯಾವುದೇ ತರನಾದಂತಹ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಇರಲಿಲ್ಲ, ಹೀಗಾಗಿ ತೈಲ ದರ ಸರಿಯಾಗಿತ್ತು ಅಂತ ಅವರು ಹೇಳಿದರು. ಮಾರ್ಚ್ ತಿಂಗಳಲ್ಲಿ ಬ್ರೆಂಟ್ ಕಚ್ಚಾ ತೈಲದ ದರ $120 ದಾಟಿತು. ಮಾರ್ಚ್ 4ನೇ ತಾರೀಕಿಗೆ ಹಾರ್ಮುಜ್ ಜಲಸಂಧಿ ಬಂದಾಗುತ್ತೆ. ಕುವೈತ್, ಇರಾಕ್, ಸೌದಿ ಅರೇಬಿಯಾ ಇವರೆಲ್ಲರ ಉತ್ಪಾದನೆ ಕಡಿಮೆ ಆಯಿತು. 6.7 ಮಿಲಿಯನ್ ಬ್ಯಾರಲ್ಗೆ ಕುಸಿತ ಆಗುತ್ತೆ ಇವರದು. ಇವರ ಕುಸಿತ ಆಗಿದ್ದರ ಪರಿಣಾಮವಾಗಿ ಕಚ್ಚಾ ತೈಲದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಹೋಯಿತು. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಅದಾದ ನಂತರ ತಾತ್ಕಾಲಿಕ ಕದನ ವಿರಾಮ ಬಂತು. ಮೇ ಮತ್ತು ಜೂನ್ ತಿಂಗಳಲ್ಲಿ $80ಗಿಂತ ಕಡಿಮೆ ಬಂದಿದ್ದ ನೋಡಿದ್ವಿ. ಹೆಂಗಾಯಿತು ಕಚ್ಚಾ ತೈಲದ ದರ ಏರಿಕೆ ಮತ್ತು ಇಳಿಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೇ ಮತ್ತು ಜೂನ್ನಲ್ಲಿ ಸ್ವಲ್ಪ ಕುಸಿತ ಆಯಿತು. ಜುಲೈ ಮಧ್ಯಭಾಗದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಒಂದೇ ದಿನದಲ್ಲಿ ಬ್ರೆಂಟ್ ಕಚ್ಚಾ ತೈಲ 9.6ರಷ್ಟು ಏರಿಕೆಯಾಗಿ $84.80 ಏರಿಕೆ ಆಗಿದ್ದನ್ನು ನೋಡಿದ್ವಿ. ಯಾವಾಗ? ಜುಲೈನ ಮಧ್ಯಭಾಗದಲ್ಲಿ, ಅಂದರೆ ಮೊನ್ನೆ ಜುಲೈ 23 ಮತ್ತು 24 2-3 ದಿನಗಳ ಹಿಂದೆ ಒಂದು ಬೆಳವಣಿಗೆ ಆಯಿತು. ಬ್ರೆಂಟ್ ಕಚ್ಚಾ ತೈಲದ ದರ $100 ದಾಟಿ 102 ಗಡಿ ದಾಟಿತು. ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಬೆಳವಣಿಗೆಗಳಾದ ನಂತರ ಯಾಕೆ ಹಿಂಗಾಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಬೇಕು. ಈ ಹೌತಿಗಳೇನು ಮಾಡ್ತಾ ಇದ್ದಾರೆ? ಸೌದಿ ಅರೇಬಿಯಾ
ಕೆಂಪು ಮಾರ್ಗ ನಾವು ರೆಡ್ ಸಿ ಅಂತ ಏನು ಕರಿತೀವಿ, ಆ ರೆಡ್ ಸಿ ಮುಖಾಂತರ ಸೌದಿ ಅರೇಬಿಯಾ ಏನು ಮಾಡ್ತಾ ಇತ್ತು, ಏಷ್ಯಾದ ರಾಷ್ಟ್ರಗಳಿಗೆ ತೈಲವನ್ನು ಪೂರೈಕೆ ಮಾಡೋದಕ್ಕೆ ತನ್ನದೇ ಆದಂಥ ಒಂದು ಜಾಲವನ್ನು ರೂಪಿಸ್ಕೊಂಡಿತ್ತು. ಇತ್ತೀಚೆಗೆ ಸೌದಿ ಅರೇಬಿಯಾ ಸರ್ಕಾರ ವರ್ಸಸ್ ಯಮನ್ನ ಹೌತಿಗಳ ನಡುವೆ ಏನು ಫೈಟ್ ಆಯ್ತಲ್ಲ, ಕದನ ವಿರಾಮದ ಮಾತುಕತೆಗಳನ್ನು ಬದಿಗಿಟ್ಟು ಉಭಯ ಅಥವಾ ಒಂದು ದೇಶ ಒಂದು ಸಂಘಟನೆ ನಡುವೆ ಈ ಫೈಟಿಂಗ್ ಏನು ಶುರುವಾಯಿತು. ಆವಾಗ ಹೌತಿಗಳೇನು ಮಾಡಿದ್ರು, ಇದೇ ಕೆಂಪು ಸಮುದ್ರದಲ್ಲಿ ಸೌದಿ ಅರೇಬಿಯಾದ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಈ ಪ್ರಯತ್ನದ ಭಾಗವಾಗಿ ಇದೀಗ ಬ್ರೆಂಟ್ ಕಚ್ಚಾ ತೈಲದ ದರ 100 ಗಡಿಯ ಆಸುಪಾಸಿಗೆ ಬಂತಿದ್ದನ್ನು ನೋಡ್ತಾ ಇದ್ದೀವಿ. ಇವು ಮತ್ತೊಂದು ಅಂಕಿಅಂಶ ಬೆಚ್ಚಿ ಬೀಳುವಂಥ ಅಂಕಿಅಂಶ ಇದೆ. ನೀವು ಇಡೀ ಜಗತ್ತಿಗೆ ಪ್ರತಿದಿನಕ್ಕೆ 100 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಬಳಕೆ ಮಾಡಬಹುದಾದಂಥ ಅನಿವಾರ್ಯತೆ ಇದೆ. ನಮಗೆ 100 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಬೇಕು. ಆದರೆ ನಮಗೆ ಬೇಕಾದಂತಹ ಕಚ್ಚಾ ತೈಲದ ಪೈಕಿ ಇದೀಗ 9.4 ಮಿಲಿಯನ್ ಕಚ್ಚಾ ತೈಲದ ಬ್ಯಾರಲ್ಗಳು ಕೊರತೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಈ ಯುದ್ಧದ ಸಂದಿಗ್ಧ ಪರಿಸ್ಥಿತಿಯ ಕಾರಣಕ್ಕಾಗಿ ಅಂತ ವರದಿಗಳು ಬರ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ, ಯುದ್ಧದ ವಿಚಾರದಲ್ಲಿ ತೈಲ ಆಯಿತು. ಅದಾದ ನಂತರ ಈ ಮಹತ್ವದ ಬೆಳವಣಿಗೆ, ಬ್ರಿಟನ್ ಮತ್ತು ಪಾಕಿಸ್ತಾನ ಎಂಟ್ರಿ ಕೊಟ್ಟಿರೋದು ಈ ಯುದ್ಧಕ್ಕೆ. ನಾನು ಅವಾಗಲೇ ಹೇಳಿದೆ ಹೇಗೆ 3 ಆಯಾಮಗಳನ್ನು ಈ ಯುದ್ಧ ಪಡೆದುಕೊಂಡಿದೆ. ಮೊದಲು ಇಸ್ರೇಲ್, ಅಮೆರಿಕ, ಇರಾನ್ ಇತ್ತು. ಅದಾದ ನಂತರ ಇರಾನ್ ಏನು ಮಾಡ್ತು, ಅಮೆರಿಕಾದ ಊಹೆಯನ್ನು ಮೀರಿ ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಮಾಡ್ತು. ಮಧ್ಯಪ್ರಾಚ್ಯದ ದೇಶಗಳ ಒಳಗಡೆ ಬಂದರು. ಅದಾದ ನಂತರ ರಷ್ಯಾ ಮತ್ತು ಚೀನಾ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೇರವಾಗಿ ಆರೋಪಗಳು ಬರಲಿಲ್ಲ. ಆದರೆ ಇವತ್ತು ಅಮೆರಿಕಾದ ಸಹಾಯಕ್ಕೆ ಯಾರು ಬಂದರು ಅಂತ ಹೇಳಿದರೆ, ಬ್ರಿಟನ್ ಅವರು ಬಂದಿದ್ದಾರೆ. ಒಂದು ವಿಶೇಷತೆ ಇದೆ ಇಲ್ಲಿ. ಬ್ರಿಟನ್ನ ನೂತನ ಪ್ರಧಾನಿ ಆ್ಯಂಡಿ ಬರ್ನ್ಹ್ಯಾಮ್ ಅವರು ಈ ನಿರ್ಧಾರಕ್ಕೆ ಅಂಕಿತವನ್ನು ಹಾಕಿದರು. ಈ ನಿರ್ಧಾರಕ್ಕೆ ಇಂಗ್ಲೆಂಡ್ನ RAF ಫೇರ್ಫೋರ್ಡ್ ಮತ್ತು ಹಿಂದೂ ಮಹಾಸಾಗರದಲ್ಲಿರುವಂಥ ಜಂಟಿ UK ಮತ್ತು US ನೆಲೆ ಡಿಯಾಗೋ ಗಾರ್ಸಿಯಾಯನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ದಕ್ಷಿಣ ಭಾಗಕ್ಕೆ ಇರಾನ್ನ ಕ್ಷಿಪಣಿ ದಾಳಿಯನ್ನು, ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ರಕ್ಷಣೆ ಮಾಡೋದು, ಇರಾನ್ನಿಂದ ಬರುವಂತಹ ಕ್ಷಿಪಣಿ ದಾಳಿಗಳನ್ನು ತಡೆಯೋದ ಉದ್ದೇಶದ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದ, ಇಂಥದ್ದೊಂದು ಮಾತುಕತೆಗಳಂತ ಹೇಳ್ತಾ ಇದ್ದಾರೆ. ನಿಮಗೆ ಅಮೆರಿಕ ಮತ್ತು ಬ್ರಿಟನ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದ ಆಗಿದೆ 1952ರಲ್ಲಿ. ಅವತ್ತು ಬ್ರಿಟನ್ನ ಪ್ರಧಾನಿಯಾದಂತಹ ವಿನ್ಸ್ಟನ್ ಚರ್ಚಿಲ್ ಮತ್ತು ಹ್ಯೂರಿಯಸ್ ಟ್ರೂಮನ್ ನಡುವೆ, ಅಂದರೆ ಅಮೆರಿಕದ ಅಧ್ಯಕ್ಷರು, ಒಂದು ಒಪ್ಪಂದ ಆಗುತ್ತೆ, ಚರ್ಚಿಲ್ ಮತ್ತು ಟ್ರೂಮನ್ ಒಪ್ಪಂದ. ಏನು ಒಪ್ಪಂದ ಆಯಿತು 1952ರಲ್ಲಿ? ಆ ಒಪ್ಪಂದದಲ್ಲಿ ಹೇಳಲಾಗುತ್ತೆ, ಬ್ರಿಟನ್ನಲ್ಲಿರುವ ವಾಯುನೆಲೆಗಳನ್ನು ಅಮೆರಿಕದ ಮಿಲಿಟರಿ ಪಡೆಗಳು ಬಳಸಬಹುದು ಮತ್ತು ಹೇಗೆ ಬಳಸಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗುತ್ತೆ. ಹಾಗಾದರೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟನ್ ತನ್ನ ವಾಯುನೆಲೆಗಳನ್ನು, ತನ್ನ ನೆಲೆಗಳನ್ನು ಅಮೆರಿಕಕ್ಕೆ ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ? ಸಾಧ್ಯ ಇಲ್ಲ. 1986ರಲ್ಲಿ ಲಿಬಿಯಾ ವಿರುದ್ಧ ಅಮೆರಿಕ ಹೋರಾಟ ಮಾಡುವಂಥ ಸಮಯದಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿತ್ತು. 1991ರಲ್ಲಿ ಕುವೈತ್ ಮೇಲೆ ಇರಾಕ್ ದಾಳಿ ಮಾಡಿದಂತಹ ಸಮಯದಲ್ಲೂ ಕುವೈತ್ ಮೇಲಿನ ದಾಳಿ ತಡೆಯೋದಕ್ಕೆ ಅಮೆರಿಕ ಹೋಗಿತ್ತು. ಅವತ್ತು ಕೂಡ ಬ್ರಿಟನ್ನ ನೆಲೆಗಳನ್ನು ಬಳಸಿಕೊಂಡಿತ್ತು. 2003ರಲ್ಲಿ ಇರಾಕ್ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂತ ಅಮೆರಿಕ 8 ವರ್ಷಗಳ ಕಾಲ ಹೋರಾಟ ಮಾಡ್ತಲ್ಲ, ಅವತ್ತು ಕೂಡ ಬ್ರಿಟನ್ನ ನೆಲೆಗಳನ್ನು ಬಳಕೆ ಮಾಡಿಕೊಳ್ಳೋಕೆ ಅವಕಾಶ ಕೊಡ್ತು. 2001ರಲ್ಲಿ 9/11 ಘಟನೆ ಆಗುತ್ತೆ. ಈ ಘಟನೆಯ ನಂತರ ಅಲ್ ಖೈದಾ ಮತ್ತು ತಾಲಿಬಾನ್ ವಿರುದ್ಧ ನಾನು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಅಮೆರಿಕ ಹೊರಟಿತು. ಅವತ್ತು ಕೂಡ ಬ್ರಿಟನ್ ತನ್ನ ನೆಲೆಗಳನ್ನು ಅವಕಾಶ ಮಾಡಿಕೊಟ್ಟಿತ್ತು ಅಮೆರಿಕಕ್ಕೆ. ಇದು ಒಂದು ಬೆಳವಣಿಗೆ, ಬ್ರಿಟನ್ ಹೆಂಗೆ ಅವಕಾಶ ಕೊಡ್ತು ಅಂತ. ಇನ್ನು ಸೌದಿ ಅರೇಬಿಯಾ ರಕ್ಷಣೆಗೆ ಪಾಕಿಸ್ತಾನ ಬಂದಿರೋದನ್ನು ನೋಡ್ತಾ ಇದ್ದೀವಿ. ನಾನು ಅನೇಕ ಬಾರಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದೇನೆ. 2025 ಸೆಪ್ಟೆಂಬರ್ನಲ್ಲಿ ಜಂಟಿ ರಕ್ಷಣಾ ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾದ ರಾಜ ಮತ್ತು ಪಾಕಿಸ್ತಾನದ ಪ್ರಧಾನಿಗಳ ನಡುವೆ ಆದಂತಹ ಒಪ್ಪಂದ ಇದು. ಈ ಒಪ್ಪಂದದ ಭಾಗವಾಗಿ ಏನು ಅಂತ ಹೇಳಿದ್ರೆ, ಒಬ್ಬರ ಮೇಲಿನ ದಾಳಿ ಮತ್ತೊಬ್ಬರ ಮೇಲಿನ ದಾಳಿ ಅಂತ ಪರಿಗಣನೆ ಮಾಡಿಕೊಂಡು ಒಬ್ಬರು ಮತ್ತೊಬ್ಬರ ರಕ್ಷಣೆಗೆ ಬರಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು. ಈ ಕಾರಣಕ್ಕಾಗಿ ಸೌದಿ ಅರೇಬಿಯಾದ ರಕ್ಷಣೆಗೆ ಪಾಕಿಸ್ತಾನ ಬರ್ತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ಭಾಗವಾಗಿ ಒಂದು 80,000 ಸೈನಿಕರನ್ನು, 80,000 ಪಾಕಿಸ್ತಾನ ಸೈನಿಕರನ್ನು ಸೌದಿ ಅರೇಬಿಯಾಕ್ಕೆ ಕಳಿಸುವುದಕ್ಕೆ ಪಾಕಿಸ್ತಾನ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಟ್ರಯಾಂಗಲ್ ಸ್ಟೋರಿಯಲ್ಲಿ ಏನು ಯುದ್ಧ ನಡೀತಾ ಇತ್ತು, ಇದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಎಂಟ್ರಿಯನ್ನು ಕೊಡ್ತಾ ಇದೆ. ಅದು ಬ್ರಿಟನ್ ಮತ್ತು ಪಾಕಿಸ್ತಾನದ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಮೋಸ್ತಬಾ ಖಮೇನಿಗೆ ಡೊನಾಲ್ಡ್ ಟ್ರಂಪ್ ಗೆ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಗೆ ಅನ್ನೋ ಪದ ಬಳಕೆ ಮಾಡಿದರು. ಮೋಸ್ತಬಾ ಖಮೇನಿಯ ವಿರುದ್ಧ, ಇರಾನ್ನ ಸರ್ವೋಚ್ಚ ನಾಯಕರ ವಿರುದ್ಧ, ಇರಾನ್ನ ಪ್ರಜೆಗಳ ವಿರುದ್ಧ, ಇರಾನ್ನ ಆಡಳಿತದ ವಿರುದ್ಧ, ಇರಾನ್ನ ಇತಿಹಾಸದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದನ್ನು ನೋಡಿದ್ವಿ. ಇದೀಗ ಮೋಸ್ತಬಾ ಖಮೇನಿಯ ವಿರುದ್ಧ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನೋಡಿ, ಇರಾನ್ ಅನ್ನುವಂಥ ಒಂದು ದೇಶ ಶಿಯಾ ಮುಸಲ್ಮಾನರು ಹೆಚ್ಚಳ ಇರುವಂತಹ ದೇಶ. ಒಂದು ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಇಂಥದ್ದೊಂದು ಅಧಿಕಾರ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ, ಅವರು ವೈಟ್ ಹೌಸ್ ಕರೆಸ್ಪಾಂಡೆಂಟ್ ಡಿನ್ನರ್ ಕಾರ್ಯಕ್ರಮದಲ್ಲ ಹೇಳಿದರು, ಒಂದು ಕಾಲದಲ್ಲಿ ಅಮೆರಿಕದ ಮೇಲೆ ಸರಣಿ ದಾಳಿ ನಡೆಸಿ ಭಯ ಹುಟ್ಟಿಸಿದ್ದ ಇರಾನ್ ಪ್ರಬಲ ಆಡಳಿತ ಇವತ್ತು ಪತನ ಆಗಿದೆ. ಅವರ ಹಳೆಯ ನಾಯಕರನ್ನು ಮಟ್ಟ ಹಾಕಿದ್ದೇವೆ. ಪ್ರಸ್ತುತ ಆ ದೇಶವನ್ನು ಸಮಲಿಂಗಿ ಸರ್ವಾಧಿಕಾರಿ ಮುನ್ನಡೆಸ್ತಾ ಇದ್ದಾನೆ. ಆತ ಆಂತರಿಕವಾಗಿಯೂ ತೀವ್ರ ವಿರೋಧವನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳಿ ಮೋಸ್ತಬಾ ಅವರ ಹೆಸರನ್ನು ಹೇಳದೆ ಎಲ್ಲ ಲೇವಡಿ ಮಾಡಿದರು. ಇದಕ್ಕಿಂತ ಮೊದಲು ಮಾರ್ಚ್ ತಿಂಗಳಲ್ಲಿ ಒಂದು ಸಂದರ್ಶನ ಕೊಡ್ತಾರೆ ಅವರು. ಆ ಸಂದರ್ಶನದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಅಮೆರಿಕದ ಗುಪ್ತಚರ ಸಂಸ್ಥೆಯಾದ CIA ತಮಗೆ ಇರಾನ್ನ ಹೊಸ ನಾಯಕ ಮೋಸ್ತಬಾ ಖಮೇನಿ ಗೇ ಆಗಿರುವ ಸಾಧ್ಯತೆ ಕುರಿತಂತೆ ಒಂದು ಬ್ರೀಫಿಂಗ್ ಕೊಟ್ಟಿತ್ತು. CIA ಅಧಿಕಾರಿಗಳ ನನಗೆ ಈ ವಿಚಾರವನ್ನು ತಿಳಿಸಿದಾಗ ನನಗೆ ಇದನ್ನು ನಗುವುದಕ್ಕೆ ತಡೆಯೋದಕ್ಕಾಗಲಿಲ್ಲ, ವಿಪರೀತ ನಗು ಬಂದ್ಬಿಡ್ತು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ದರು. ಯಾಕೆ ಇದಕ್ಕೆ ಸ್ವಲ್ಪ ನೀವು ಹೋಗೋಣ. ಇರಾನ್ ಎನ್ನುವಂತಹ ದೇಶ ಶರಿಯತ್ ಕಾನೂನಿನ ಮೇಲೆ ನಡೆಯುವಂತಹ ದೇಶ. ಅದು ಶರಿಯತ್ ಕಾನೂನಿನ ಆಧಾರದ ಮೇಲೆ ನಡೆಯುತ್ತೆ. ಇಲ್ಲಿ ಶರಿಯತ್ ಕಾನೂನಿನ ಪ್ರಕಾರ ಅಥವಾ ಇರಾನಿನ ಕಾನೂನಿನ ಪ್ರಕಾರ ಸಮಲಿಂಗ ಕಾಮವನ್ನು ಅಪರಾಧ ಅಂತ ಘೋಷಣೆ ಮಾಡಲಾಗುತ್ತೆ. ಸಮಲಿಂಗ ಕಾಮವನ್ನು ಅಪರಾಧ ಅಂತ ಘೋಷಣೆ ಮಾಡಲಾಗುತ್ತೆ. ಯಾಕೆ? ಇರಾನ್ನ ಕಾನೂನಿನ ಪ್ರಕಾರ ಸಮಲಿಂಗಿಗಳಿಗೆ ಮರಣದಂಡನೆ ಶಿಕ್ಷೆ ಕೊಡಲಾಗುತ್ತೆ. ಒಬ್ಬ ಸರ್ವೋಚ್ಚ ನಾಯಕ ಒಬ್ಬ ಗೇ ಅಂತ, ಒಬ್ಬ ಆತ ಸಮಲಿಂಗಿ ಅಂತ ಒಬ್ಬ ದೇಶದ ಅಧ್ಯಕ್ಷರು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ನಾಯಕತ್ವನ ವಿರುದ್ಧ ದಂಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ದಂಗೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಒಬ್ಬ ಧಾರ್ಮಿಕ ಅತ್ಯುನ್ನತ ನಾಯಕ ಅಂತ ಕರೀತಾರೆ. ಕೇವಲ ಆಡಳಿತವನ್ನು ನಡೆಸುವಂಥ ನಾಯಕ ಮಾತ್ರವಲ್ಲ, ಆ ನಾಯಕನನ್ನ ದೇವರು ಅಂತ ಆರಾಧನೆ ಮಾಡ್ತಾರೆ. ಅದು ಅಯತಲ್ಲಾ ಅಲಿ ಖಮೇನಿ ಆಗಿರ್ಬೋದು, ಈಗ ಅವರ ಪುತ್ರ ಮೋಸ್ತಬಾ ಖಮೇನಿ ಆಗಿರ್ಬೋದು. ಈ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಆಗಬಹುದು ಅನ್ನುವ ಕಾರಣಕ್ಕಾಗಿ ಅದನ್ನು ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ನೋಡಿ, ಇರಾನ್ನ ಕಾನೂನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಶಿಕ್ಷೆ ಇದೆ, ಮಹಿಳೆಯರಿಗೂ ಕೂಡ ಶಿಕ್ಷೆ ಇದೆ. ಒಂದು ವೇಳೆ ಪುರುಷರೇನಾದರೂ ಪರಸ್ಪರ ಸಮ್ಮತಿಯಿಂದಲೂ ಕೂಡ ಸಮಲಿಂಗಿ ಲೈಂಗಿಕ ಕ್ರಿಯೆಯಲ್ಲಿ ಏನಾದರೂ ಭಾಗವಹಿಸಿದರೆ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗುತ್ತೆ, ವಿತ್ ಸಮ್ಮತಿ ಇದ್ದಾಗಲೂ ಕೂಡ. ಹಾಗಾದರೆ ಮಹಿಳೆಯರ ವಿಚಾರದಲ್ಲಿ ಇರಾನ್ನಲ್ಲಿ ಕಾನೂನು ಏನಿದೆ? ಮಹಿಳೆಯರ ವಿಚಾರದಲ್ಲೂ ಕೂಡ ಸಮ್ಮತಿಯಿಂದ ಲೈಂಗಿಕ ಕ್ರಿಯೆ ನಡೆಸಿದಾಗಲೂ ಕೂಡ ಅವರಿಗೂ ಕೂಡ 1 ಬಾರಿ 2 ಬಾರಿ ಅವರಿಗೆ ಎಕ್ಸಮ್ಟ್ ಇದೆ. ಆದರೆ 3ನೇ ಬಾರಿಗೆ ಏನಾದರೂ ಸಿಕ್ಕಾಕೊಂಡು ಬಿಟ್ರೆ ಅವರ ವಿರುದ್ಧವೂ ಕೂಡ ಮರಣದಂಡನೆ ತೆಗೆದುಕೊಳ್ಳಬಹುದಾದಂಥ ಶಿಕ್ಷೆಯಲ್ಲಿದೆ, ಇರಾನ್ನಲ್ಲಿದೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಗೇ ಅಂತ ಹೇಳಿ ಮೋಸ್ತಬಾ ಖಮೇನಿಯವನ್ನ ಅವರಿಗೆ ಹೆಂಡತಿ ಇದ್ರು, ಮಗು ಇತ್ತು, ಎಲ್ಲವೂ ಇತ್ತು, ಆದರೂ ಅವರು ಗೇ ಆಗಿದ್ದಾರೆ ಅಂತ ಹೇಳಿ ಇದು ಶರಿಯತ್ ಕಾನೂನಿನ ವಿರುದ್ಧ ಅಂತ ಹೇಳಿಕೆ ಕೊಡುವ ಪ್ರಯತ್ನದ ಭಾಗವಾಗಿ ಆಂತರಿಕ ದಂಗೆಯನ್ನು ಸೃಷ್ಟಿ ಮಾಡೋದಕ್ಕೆ ಟ್ರಂಪ್ ಅವರು ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಈ ಮಾತಿನ ಅರ್ಥವನ್ನು ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ರಷ್ಯಾ ಮತ್ತು ಚೀನಾವನ್ನ ಡೊನಾಲ್ಡ್ ಟ್ರಂಪ್ ನಂಬಿದ್ರಾ ಅನ್ನೋ ಪ್ರಶ್ನೆ. ಈ ಯುದ್ಧ ಶುರುವಾದ ಮೇಲೆ ಪುಟಿನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು. ಸ್ವತಃ ಡೊನಾಲ್ಡ್ ಟ್ರಂಪ್ ಚೀನಾದ ಬೀಜಿಂಗಿಗೆ ಹೋಗಿ ಬಂದರು, ಪ್ರವಾಸ ಮಾಡಿದರು, ಚೀನಾದ ಅಧ್ಯಕ್ಷರ ಜೊತೆಗೆಲ್ಲ ಮಾತುಕತೆಯನ್ನು ನಡೆಸಿದ್ರು. ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಏನು ಆರೋಪ ಅದು? ರಷ್ಯಾ ಮತ್ತು ಚೀನಾ ಒಳಗಡೆ ಇರಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆದರೆ ಪುಟಿನ್ ಅವರು ಹೇಳಿದ್ರಂತೆ, ಕ್ಸಿ ಜಿನ್ಪಿಂಗ್ ಅವರು ಹೇಳಿದ್ರಂತೆ ಯಾವುದೇ ಆಯುಧಗಳನ್ನು ಕೊಡಲ್ಲ ಅಂತ. ಇದರ ಬಗ್ಗೆ ಜುಲೈ 24ನೇ ತಾರೀಕಿಗೆ ಟ್ರಂಪ್ ಅವರು ಒಂದು ಪೋಸ್ಟ್ ಹಂಚಿಕೊಂಡ್ರು. ಉಕ್ರೇನ್ ವಿರುದ್ಧದ ಯುದ್ಧದ ನಡುವೆಯೂ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇರಾನ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ನಮಗೆ ವೈಯಕ್ತಿಕವಾಗಿ ಖಚಿತಪಡಿಸಿದ್ದಾರೆ ಅಂತೆಲ್ಲ ಹೇಳಿದರು. ಅದಾದ ನಂತರ ಇತ್ತೀಚೆಗೆ ಬೀಜಿಂಗ್ನಲ್ಲಿ ನಡೆದಂಥ ಶೃಂಗಸಭೆಯಲ್ಲಿ ಕ್ಸಿ ಜಿನ್ಪಿಂಗ್ ಅವರನ್ನು ಭೇಟಿ ಮಾಡಿದ್ದೆ. ಅವರು ಕೂಡ ಯಾವುದೇ ಖಾಸಗಿ ಕಂಪನಿ ಆಗಲಿ, ದೇಶ ಆಗಲಿ, ಯಾರೂ ಕೂಡ ಆಯುಧಗಳನ್ನು ಪೂರೈಕೆ ಮಾಡೋದಿಲ್ಲ ಅಂತ ಬಲವಾಗಿಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದರು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನ್ಯಾಟೋದ ಸದಸ್ಯ ರಾಷ್ಟ್ರಗಳು, ಅದು 36 ಸದಸ್ಯ ರಾಷ್ಟ್ರಗಳೇನಿದೆ, ಆ ರಾಷ್ಟ್ರಗಳು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಬಳಿ ಇರುವಂತಹ ಡ್ರೋನ್ಗಳು, ತಮ್ಮ ಬಳಿ ಇರುವಂತಹ ಕ್ಷಿಪಣಿಗಳು, ತಮ್ಮ ಬಳಿ ಇರುವಂತಹ ಆಯುಧಗಳು, ತಮ್ಮ ಬಳಿ ಇರುವಂತಹ ಆರ್ಥಿಕ ಸಹಾಯ ಎಲ್ಲವನ್ನು ಕೂಡ ಯಾರಿಗೆ ಮಾಡ್ತಿದ್ದಾರೆ? ಉಕ್ರೇನ್ಗೆ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ಫೈಟ್ ಮಾಡೋದಕ್ಕೆ? ರಷ್ಯಾದ ವಿರುದ್ಧ ಫೈಟ್ ಮಾಡೋದಕ್ಕೆ ಕೊಡ್ತಾ ಇರೋದು. ಆದರೆ ಇದೀಗ ರಷ್ಯಾ ಏನು ಮಾಡಬೇಕು? ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡಬೇಕು? ಇರಾನಿಗೆ ಸಪೋರ್ಟ್ ಮಾಡಬೇಕು. ಯಾರ ವಿರುದ್ಧ ಹೋರಾಟ ಮಾಡೋಕೆ? ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು ವಿಶ್ಲೇಷಣೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಅದನ್ನು ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರೆ, ಆದರೆ ಅಲ್ಲಿರುವಂತಹ ರಕ್ಷಣಾ ಕಾರ್ಯದರ್ಶಿ ಮಾತ್ರ ಫಿಟ್ ಹೆಕ್ಸೆತ್ ಹೇಳ್ತಾ ಇದ್ದಾರೆ, ಇಲ್ಲ ಇರುವಂಥದ್ದೊಂದು ಅಪಾಯಕಾರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಎನ್ನುವಂತಹ ಬೆಳವಣಿಗೆಯ ಭಾಗವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಈ ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ, ಏನಾಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ ನೋಡೋದಾದರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ಕಡೆ ಅರಾಜಕತೆ ತಾಂಡವಾಡ್ತಾ ಇದ್ದಂತಹ ಪಾಕಿಸ್ತಾನದಲ್ಲಿ
ಬಲೂಚಿಸ್ತಾನ್ ಲಿಬರಲೈಸೇಷನ್ RB ಅವರು ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಮತ್ತೊಂದು ಕಡೆ POKಯಲ್ಲಿ ಆಗ್ತಾ ಇರುವಂತಹ ದಂಗೆಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ನಡುವೆ ಇರುವಂತಹ ಗಡಿ ರೇಖೆಗೆ ಸಂಬಂಧಪಟ್ಟ ಡ್ಯೂರಾಂಡ್ ಲೇಖೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು, TTP ಅವರು ದಾಳಿ ಮಾಡ್ತಾ ಇರೋದು, ಇವೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನುವಂತಹ ಮಾತುಗಳನ್ನು ಅನೇಕ ಬಾರಿ ಇದೇ DNAಯಲ್ಲಿ ನಾನು ಹೇಳಿದ್ದೇನೆ. ಇದೀಗ ಪ್ರಜಾಪ್ರಭುತ್ವ ಸರ್ಕಾರದ ಮತ್ತೊಂದು ಅಧಿಕಾರವನ್ನು ಕಿತ್ತುಕೊಳ್ಳಲು ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಏಕೈಕ ನಿರ್ಧಾರವನ್ನು ಸೈನ್ಯಕ್ಕೆ ವರ್ಗಾವಣೆ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನದ ಸೈನಿಕರು ಮಾಡಿದ್ದಾರೆ, ಅಥವಾ ಪಾಕಿಸ್ತಾನದ ಸೈನ್ಯ ಮಾಡಿದೆ. ಅನೇಕ ವರ್ಷಗಳಿಂದ ನೀವು ಇತಿಹಾಸಕ್ಕೆ ಹೋದರೆ 1998ರಿಂದ 2026 ತನಕ ಈ ವಿಚಾರದಲ್ಲಿ ಮೇಲೂ ಕೆಳಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು. ಇದೀಗ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮಾಡುವ ಮುಖಾಂತರ ಒಬ್ಬ ಮುಖ್ಯಸ್ಥನನ್ನು ಅದಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದರೆ ಹೆಂಗಾಯಿತು, ಇದರಿಂದ ಏನು ಅಪಾಯಗಳಾಗಿದೆ, ಏನಾಯಿತು, ಎಲ್ಲವನ್ನು ಕೂಡ ಎರಡನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಪಾಕ್ ಪರಮಾಣು ಪಡೆಗೆ ಹೊಸ ಬಾಸ್ ಸಿಕ್ಕಿರೋದು. ಹೊಸ ಬಾಸ್ ಲೆಫ್ಟಿನೆಂಟ್ ಜನರಲ್ ಅಮೀರ್ ರಜಾ ಪಾಕಿಸ್ತಾನದ ಹೊಸ ಪರಮಾಣು ಬಾಸ್. ಈ ಹಿಂದೆ ಏನಾಗ್ತಿತ್ತು, ಪಾಕಿಸ್ತಾನದಲ್ಲಿ ಸರ್ಕಾರವೂ ನೋಡ್ಕೊಳ್ತಿತ್ತು, ಅದರ ಜೊತೆಗೆ ಸೈನಿಕರು ಕೂಡ ಅದನ್ನು ನೋಡ್ಕೊಳ್ತಾ ಇದ್ರು, ಸೇನಾ ಮುಖ್ಯಸ್ಥರೆಲ್ಲ ನೋಡ್ಕೊಳ್ತಾ ಇದ್ರು. ಇದೀಗ 4 ಸ್ಟಾರ್ ಜನರಲ್ ಆಗಿ ಬಡ್ತಿ ನೀಡಿ ರಾಷ್ಟ್ರೀಯ ಕಾರ್ಯತಂತ್ರದ ಕಮಾಂಡ್ ಆಗಿ ಅಮೀರ್ ರಜಾ ಅವರನ್ನು ಅಲ್ಲಿ ನೇಮಕ ಮಾಡಿದ್ದಾರೆ. ಜುಲೈ 24, 2026 ಪಾಕಿಸ್ತಾನದ ಪ್ರಧಾನಿ ಅವರಿಗೆಲ್ಲ ಬಡ್ತಿ ಕೊಟ್ಟರು, 4 ಸ್ಟಾರ್ ಜನರಲ್ ಹುದ್ದೆಗೆಲ್ಲ ಬಡ್ತಿ ಕೊಟ್ಟರು. ಈ ಹಿಂದೆ ಏನಾಗ್ತಾ ಇತ್ತು, ಪಾಕಿಸ್ತಾನದ ಪರಮಾಣು ವ್ಯವಸ್ಥೆಯೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪ್ಲಾನಿಂಗ್ ಡಿವಿಷನ್ ಎನ್ನುವಂತಹ ಸ್ಟ್ರಾಟಜಿಕ್ ಪ್ಲಾನಿಂಗ್ ಡಿವಿಷನ್ ಅದನ್ನು ನೋಡ್ಕೊಳ್ತಾ ಇತ್ತು. ಇದಕ್ಕೆ ಜಂಟಿ ಮುಖ್ಯಸ್ಥರ ಸಮಿತಿ ಇರ್ತಿತ್ತು. ಜಂಟಿ ಮುಖ್ಯಸ್ಥರು ಯಾರ್ಯಾರು? ಪ್ರಜಾಪ್ರಭುತ್ವದಿಂದ ಆಯ್ಕೆಯಾದಂತಹ ಸರ್ಕಾರ ಮತ್ತು ಸೇನಾ ಮುಖ್ಯಸ್ಥರು, ಸೇನೆಯ ಪ್ರಮುಖ ಅಧಿಕಾರಿಗಳ ಜಂಟಿ ಮುಖ್ಯಸ್ಥವನ್ನು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಇದಕ್ಕೆ ಅದನ್ನು ಬದಲಾವಣೆ ಮಾಡಿದರು. ಈ ಪರಮಾಣು ಬಾಂಬ್ ದಾಳಿಯ ಬಗ್ಗೆ, ಪರಮಾಣು ವಿಚಾರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಎಲ್ಲವೂ ಮಾತುಕತೆ ನಡೆಸಿಕೊಂಡು ನ್ಯಾಷನಲ್ ಕಮಾಂಡ್ ಅಥಾರಿಟಿ, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕಮಾಂಡ್ ಅಥಾರಿಟಿ ಇತ್ತು, ಅವೆಲ್ಲವೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು. ಆದರೆ ನವೆಂಬರ್ 2025ರಲ್ಲಿ 27ನೇ ತಿದ್ದುಪಡಿ ಮಾಡಿದರು. ಈ ತಿದ್ದುಪಡಿಯ ಮುಖಾಂತರ ಜಂಟಿ ಮುಖ್ಯಸ್ಥರ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ರದ್ದು ಮಾಡಿದರು. ಅದರ ಬದಲಿಗೆ ರಾಷ್ಟ್ರೀಯ ಕಾರ್ಯತಂತ್ರದ ಕಮಾಂಡ್ ಹುದ್ದೆಗೆ ಇದೀಗ ಅಮೀರ್ ರಜಾ ಅವರನ್ನು ನೇಮಕ ಮಾಡುವ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಪಾಕಿಸ್ತಾನದವರು ಮಾಡಿರೋದು. ಇದರಿಂದ 2-3 ಪಾಯಿಂಟ್ಗಳು ನಮಗೆ ಅರ್ಥ ಆಗುತ್ತೆ. ನೀವು ಸ್ವಲ್ಪ ಪಾಕಿಸ್ತಾನದ ಇತಿಹಾಸಕ್ಕೆ ಬಂದರೆ 1998ರಲ್ಲಿ ಒಂದು ಬೆಳವಣಿಗೆ ಆಯಿತು. ಅವರು ಅಧಿಕೃತವಾಗಿ ಪರಮಾಣು ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾರೆ, ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವತ್ತು ಯಾವುದೇ ಸಂಸ್ಥೆ ಪಾಕಿಸ್ತಾನದಲ್ಲಿ ಇರಲ್ಲ 1998ರಲ್ಲಿ. ಹೀಗಾಗಿ ಅವತ್ತು ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಇದ್ದರು. ಪಾಕಿಸ್ತಾನದ ಪ್ರಧಾನಿಯಾದಂತಹ ನವಾಜ್ ಶರೀಫ್ ಯಾವುದೇ ಸಂಸ್ಥೆ ಇರಲಿಲ್ಲ, ಏನೂ ಇರಲಿಲ್ಲ, ಅವರೇ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದರು. ಆದರೆ 99ರಲ್ಲಿ ಒಂದು ಬೆಳವಣಿಗೆ ಆಯಿತು. ಏನಾಯಿತು 99ರಲ್ಲಿ? ಅವತ್ತು ನವಾಜ್ ಶರೀಫ್ ಅವರ ಸರ್ಕಾರವನ್ನು ಕೆಳಗಿಳಿಸಿದಂತಹ ಸೈನ್ಯ ಪರ್ವೇಜ್ ಮುಷರಫ್ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅವರು ಸೇನಾ ಮುಖ್ಯಸ್ಥರಾಗಿದ್ದರು, ಸರ್ಕಾರದ ಮುಖ್ಯಸ್ಥರು ಆದರು. ಅವತ್ತು 99ರಲ್ಲಿ ಏನಾಯಿತು, ಒಟ್ಟಾರೆ ಸೇನೆಯನ್ನು ನೋಡ್ಕೊಳ್ತಿತ್ತು, ಸರ್ಕಾರವನ್ನು ಕೂಡ ಪರಮಾಣು ಶಸ್ತ್ರಾಸ್ತ್ರವನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡಿತು. ಇದು 1999ರಲ್ಲಿ. 2009ರಲ್ಲಿ ಆಸಿಫ್ ಅಲಿ ಜರ್ದಾರಿ ಪಾಕಿಸ್ತಾನದ ಪ್ರಧಾನಿಯಾದರು. ಅವರೇನು ಮಾಡಿದ್ರು, ಇಷ್ಟು ದಿನಗಳ ಕಾಲ ಸೇನೆಗೆ ಹೋಗಿದ್ದಂಥ ಅಧಿಕಾರವನ್ನು ವಾಪಸ್ ಪ್ರಜಾಪ್ರಭುತ್ವದ ಸರ್ಕಾರಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದರು. ಯಾವಾಗ? 2009ರಲ್ಲಿ ಆಸಿಫ್ ಅಲಿ ಜರ್ದಾರಿ ಸೇನೆ ಶಕ್ತಿಯನ್ನು ಕುಗ್ಗಿಸುವುದಕ್ಕೆ ಪ್ರಯತ್ನವನ್ನು ಪಟ್ಟರು. ಅಂದರೆ 2009ರ ತನಕ ಸೇನೆ ಸರ್ಕಾರ ಹೀಗೆ ವರ್ಗಾವಣೆ ಪ್ರತಿ ವರ್ಗಾವಣೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಅದು ಕೇವಲ ಯಾವುದರ ಮುಖಾಂತರ ಆಗ್ತಾ ಇತ್ತು? ಒಂದು ಅಧಿಸೂಚನೆಯ ಮುಖಾಂತರ, ಒಂದು ಆದೇಶದ ಮುಖಾಂತರ ಇಂತಹ ಪ್ರಯತ್ನಗಳಾಗ್ತಾ ಇತ್ತು. ಆದರೆ ಇವತ್ತು ಸಾಂವಿಧಾನಿಕವಾಗಿ ತಿದ್ದುಪಡಿಯ ಮುಖಾಂತರ ಸರ್ಕಾರಕ್ಕೆ, ಈಗ ಭಾರತ ಸರ್ಕಾರದಲ್ಲಿ 3 ಸೇನಾ ಪಡೆಗಳಿದೆ, ನೌಕಾಪಡೆ ಇದೆ, ವಾಯುಪಡೆ ಇದೆ ಮತ್ತು ಭೂಸೇನೆ ಇದೆ. ಅಭಿಪ್ರಾಯವನ್ನು ಕೇಳ್ತಾರೆ. ಅಂತಿಮ ನಿರ್ಧಾರವನ್ನು ಯಾರು ತೆಗೆದುಕೊಳ್ತಾರೆ? ಸರ್ಕಾರದ ಮುಖ್ಯಸ್ಥರು ತೆಗೆದುಕೊಳ್ತಾರೆ. ಪಾಕಿಸ್ತಾನದಲ್ಲಿ ಅಂಥ ವ್ಯವಸ್ಥೆ ಇದ್ದಾಗಲೂ ಕೂಡ ಆ ವ್ಯವಸ್ಥೆಯನ್ನು ಮಟಾಮಾಶು ಮಾಡಿ ಸೈನಿಕರೇ ಅದರ ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಯತ್ನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಸೀಂ ಮುನೀರ್ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮತ್ತಷ್ಟು ಹೆಚ್ಚಳ ಮಾಡಿಕೊಳ್ಳುವ ಪ್ರಯತ್ನವನ್ನು ಇದೀಗ ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನದಿಂದ ಬರ್ತಾ ಇರೋ ಮಾಹಿತಿ. ಮತ್ತೊಂದು ಬಾಂಬ್ ಸ್ಫೋಟ ಆಗಿದೆ ಪಾಕಿಸ್ತಾನದಲ್ಲಿ. ಅಕ್ಷರಶಃ ಪಾಕಿಸ್ತಾನ ನಲೆಗೆ ಹೋಗಿದೆ. ಇತ್ತೀಚೆಗಷ್ಟೇ ಒಂದು ಆಣೆಕಟ್ಟಿಗೆ ಭದ್ರತೆ ಕೊಟ್ಟಾಗ ಪೊಲೀಸರ ಮೇಲೆ ಬಲೂಚಿಗಳೆಲ್ಲ ದಾಳಿ ಮಾಡಿದ್ದು ನೋಡಿದ್ವಿ. ಒಂದು ರೇಂಜರ್ಸ್ ಫೋರ್ಸ್ನ ಮೇಲೆ ಇದೇ TTPಯ ಉಗ್ರರು ದಾಳಿ ಮಾಡಿ ಅಲ್ಲಿದ್ದಂತಹ ಅನೇಕ ಅಧಿಕಾರಿಗಳನ್ನು ಹತ್ಯೆ ಮಾಡುವ ಪ್ರಯತ್ನವನ್ನು ಮಾಡಿದ್ದನ್ನು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ 12 ಸೈನಿಕರು ಸೇರಿದಂತೆ ಒಂದು 15 ಜನ ಭದ್ರತಾ ಸಿಬ್ಬಂದಿ ಪಾಕಿಸ್ತಾನದಲ್ಲಿ ಮೃತಪಟ್ಟಿದ್ದಾರೆ ಅಂತ. ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ? ಒನ್ಸ್ ಅಗೇನ್ ನಾವು ಇತಿಹಾಸಕ್ಕೆ ಹೋದರೆ ಅದೇ ಘಟನೆ. ಏನೇನಾಯಿತು ಪಾಕಿಸ್ತಾನದಲ್ಲಿ ಖೈಬರ್ ಪಖ್ತೂನ್ಖ್ವಾದ ಟ್ಯಾಂಕ್ ಜಿಲ್ಲೆಯಲ್ಲಿ ಒಂದು ಭೀಕರ ಆತ್ಮಾಹುತಿ ಬಾಂಬ್ ದಾಳಿಯೆಲ್ಲ ಆಗಿದೆ.
12 ಸೈನಿಕರು, ಒಂದು 15 ಜನ ಒಟ್ಟಾರೆ ಭದ್ರತಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 24 ಹೆಚ್ಚು ಜನ ಎಲ್ಲ ಗಾಯಗೊಂಡಿದ್ದಾರೆ ಅಂತ ಒಂದು ಚೆಕ್ ಪೋಸ್ಟನ್ನು ಗುರಿಯಾಗಿಸಿಕೊಂಡು ಎಲ್ಲ ದಾಳಿ ಮಾಡಿದರು ಅವರು. ಅಫ್ಘಾನಿಸ್ತಾನದ ಗಡಿಗೆ ಒಂದು ಟ್ಯಾಂಕ್ ಜಿಲ್ಲೆಯ ಜಂಟಿ ಭದ್ರತಾ ಪರಿಶೀಲನೆ ಒಂದು ಠಾಣೆ ಇದೆ, ಅದನ್ನೆಲ್ಲ ದಾಳಿ ಮಾಡಿದ್ದಾರೆ. ಉಗ್ರರ ಭದ್ರತಾ ಕಾವಲನ್ನು ಭೇದಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅಪಾರ ಪ್ರಮಾಣದ ಸ್ಫೋಟಕಗಳನ್ನೆಲ್ಲ ತಂದಿದ್ರು, ಅದನ್ನು ನೇರವಾಗಿ ವಾಹನವನ್ನೇ ಡಿಕ್ಕಿ ಹೊಡೆಸಿದ್ರು, ಹೀಗಾಗೆಲ್ಲ ಸ್ಫೋಟ ಆಯಿತು. ಭದ್ರತಾ ನೆಲೆಯ ಸಂಪೂರ್ಣ ಮೂಲಸೌಕರ್ಯ ಕಟ್ಟಡಗಳೆಲ್ಲ ಧ್ವಂಸ ಆಗಿದೆ ಅಂತ ಹೇಳ್ತಿದ್ದಾರೆ. 12 ಸೈನಿಕರು ಮೃತಪಟ್ಟಿದ್ದಾರೆ, 2 ಪೊಲೀಸ್ ಸಿಬ್ಬಂದಿ ಎಲ್ಲ, ಒಬ್ಬ ಅರಣ್ಯ ಇಲಾಖೆ ಸರ್ಕಾರಿ ಅಧಿಕಾರಿ ಎಲ್ಲವೂ ಕೂಡ ಮೃತಪಟ್ಟಿದ್ದಾರೆ ಅಂತ. ಇದನ್ನು TTP ಅವರು ಹೊಣೆ ಹೊತ್ಕೊಂಡಿದ್ದಾರೆ ಅಂತ. TTP ಅವರು ಯಾಕೆ ಹೊಣೆ ಹೊತ್ಕೊಂಡಿದ್ದಾರೆ ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2002ರಿಂದಲೂ ಕೂಡ ಇಂಥದ್ದೊಂದು TTP ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡ್ತಿದೆ. ಅಲ್ಲಿ ಸರ್ಕಾರವನ್ನು ಹೊಡೆದುರುಳಿಸಬೇಕು, ಅಲ್ಲಿ ಶರಿಯಾ ಕಾನೂನಿನ ಸರ್ಕಾರವನ್ನು ತರಬೇಕು ಅನ್ನುವಂತಹ ಉದ್ದೇಶದ ಭಾಗವಾಗಿ ದಾಳಿ ಆಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಅಲ್ಲಿ ದೊಡ್ಡ ಮಟ್ಟದ ದಾಳಿಯಾಗಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಹೆಸರಲ್ಲಿ ರಕ್ತಪಾತ. POK ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಪಾಕ್ ಅಕ್ಯುಪೈಡ್ ಕಾಶ್ಮೀರ ಜುಲೈ 27ರಿಂದ ಆಗಸ್ಟ್ 10ರವರೆಗೆ 3 ಹಂತಗಳಲ್ಲಿ POKಯಲ್ಲಿ ಚುನಾವಣೆ ಆಗ್ತಾ ಇದೆ. ಈ ಚುನಾವಣೆಯ ಬಗ್ಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆಗಳಾಗಿದ್ದನ್ನು ನೋಡಿದ್ದೀವಿ. ಚುನಾವಣಾ ಪ್ರಚಾರದ ವೇಳೆ ಮಾಜಿ ಪ್ರಧಾನಿ ತನ್ವೀರ್ ಇಲ್ಲಾಸ್ ಮೇಲೆ ಗುಂಡಿನ ದಾಳಿಯಾಗಿರೋ ಘಟನೆ ಇದು. ಗುಂಡಿನ ದಾಳಿ ಆಯಿತು ಜುಲೈ 22ರಿಂದ 10ನೇ ತಾರೀಕಿನ ತನಕ, ಆಗಸ್ಟ್ 10ರ ತನಕ ಎಲ್ಲ 3 ಹಂತದಲ್ಲಿ ಚುನಾವಣೆ ಆಗುತ್ತೆ. 53 ಸ್ಥಾನ ಇದೆ ಅಲ್ಲಿ, 45 ನೇರ ಚುನಾವಣೆ ಆಗುತ್ತೆ, 8 ನಾಮನಿರ್ದೇಶನ ಎಲ್ಲ ಇದೆ. ಮೊದಲ ಹಂತ ಜುಲೈ 27ಕ್ಕೆ ಮೀರ್ಪುರ್ ಭಾಗದ 13 ಕ್ಷೇತ್ರಗಳಿಗೆ ಆಗುತ್ತೆ. ಆಗಸ್ಟ್ 2ನೇ ತಾರೀಕಿಗೆ 9 ಕ್ಷೇತ್ರ ಮುಜಾಫರಾಬಾದ್ ಅಲ್ಲೆಲ್ಲ ಚುನಾವಣೆ ಆಗುತ್ತೆ. 10ನೇ ತಾರೀಕಿಗೆ 3ನೇ ಹಂತ, ಅಂದರೆ ಇಲ್ಲೆಲ್ಲ ಭೀಕರವಾದಂಥ ಪ್ರತಿಭಟನೆಗಳೆಲ್ಲ ಆಗಿತ್ತು. ಪೂಂಚ್ ವಿಭಾಗದ 11 ಕ್ಷೇತ್ರಗಳಿಗೆಲ್ಲ ಮತದಾನ ಆಗುತ್ತೆ. ವಿಶೇಷ ಅಂತ ಹೇಳಿದರೆ ನಿನ್ನೆಯ DNಯಲ್ಲಿ ನೋಡಿದ್ರಿ, ನವಾಜ್ ಶರೀಫ್ ನಾನು POK ಪ್ರಧಾನಿ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದು ಈ ಬಾರಿಯ ಚುನಾವಣೆ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಹೀಗಾಗಿ ಇದು ದೊಡ್ಡ ಮಟ್ಟದ ಒಂದು ಸುದ್ದಿಗೆ ಕಾರಣ ಆಗಿರೋದು. ಇವೆಲ್ಲದರ ನಡುವೆ ಇಸ್ತೆಹಾಮ್ ಪಾಕಿಸ್ತಾನ್ ಪಾರ್ಟಿಯ ಮುಖ್ಯಸ್ಥ ಸರ್ದಾರ್ ತನ್ವೀರ್ ಇಲ್ಯಾಸ್ ಅವರ ಬೆಂಗಾವಲು ವಾಹನಗಳ ಮೇಲೆ ಭೀಕರವಾದಂತಹ ಗುಂಡಿನ ದಾಳಿಯಾಗಿದೆ. ಒಬ್ಬ ವ್ಯಕ್ತಿಯೆಲ್ಲ ಮೃತಪಟ್ಟಿದ್ದಾರೆ ಅಂತ. ತನ್ವೀರ್ ಇಲ್ಯಾಸ್ ಅವರು ಇಸ್ಲಾಮಾಬಾದ್ನಿಂದ ರಾವಲ್ಕೋಟ್ ಮತ್ತು ಸೆಂಟ್ರಲ್ ಬಾಗ್ ಕಡೆಗೆಲ್ಲ ಚುನಾವಣಾ ಪ್ರಚಾರಕ್ಕೆಲ್ಲ ಹೋಗ್ತಾ ಇದ್ರು. ಆ ಕಡೆ ಪರ್ವತಗಳಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬೆಂಗಾವಲು ಪಡೆಯ ಟೈನ್ ಢಾಲಾಕೋಟ್ ಸೇತುವೆಯನ್ನು ದಾಟ್ತಾ ಇದ್ದಂತೆ ಏಕಾಏಕಿಯಾಗಿ ದಾಳಿ ಆಗಿದೆ ಅಂತ. ಈಗ ಇವರು ಹೇಳ್ತಾ ಇರುವಂತಹ ಘಟನೆ ಏನು ಅಂತ ಹೇಳಿದ್ರೆ, ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ, ಜಾಕ್ ಅಂತ ನಾವೇನು ಪೊಲಿಟಿಕಲ್ ಪಾರ್ಟಿಯನ್ನು ಕರಿತಿದ್ದೀವಿ, ಆ ಪೊಲಿಟಿಕಲ್ ಪಾರ್ಟಿಯವರೇ ಈ ದಾಳಿಯನ್ನು ನಡೆಸಿದ್ದಾರೆ ಅಂತ ಈ ಪಾರ್ಟಿಯ ವಕ್ತಾರ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾರೆ ಸ್ವಲ್ಪ ನೋಡಿ. ಕಳೆದ 1.5-2 ತಿಂಗಳಿಂದ POKಯಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆ, ಜನ ಏನೋ ಸಮಾವೇಶ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಏಕಾಏಕಿಯಾಗಿ ಪಾಕಿಸ್ತಾನದ ಸೈನಿಕರು ಬಂದು ದಾಳಿ ಮಾಡ್ತಾರೆ, ಸಾಯುವ ಹಂತಕ್ಕೆ ಹೋಗ್ತಾರೆ. ಯಾರೋ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಡುವಂತಹ ಹಂತಕ್ಕೆ ಅಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ. ಇನ್ನೇನು ಮಾಡ್ತಾರೆ ಜನ? ಅದರ ಭಾಗವಾಗಿ ಚುನಾವಣಾ ಪ್ರಚಾರದಲ್ಲಿ ಇವೆಲ್ಲವೂ ಕೂಡ ದಾಳಿಯಾಗಿದೆ ಅಂತ. ಯಾವ ವ್ಯಕ್ತಿಯ ಮೇಲೆ ದಾಳಿಯಾಗಿದೆ ಆ ವ್ಯಕ್ತಿ POK ಜನರನ್ನ ಹೀಗೆ ಇರಬೇಕು, ಪಾಕಿಸ್ತಾನ ಸರ್ಕಾರದ ಪರವಾಗಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿಗಾಗಿ ಆಕ್ರೋಶಗೊಂಡು ಜನ ಎಲ್ಲ ಹೊಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಭಾಗ ಪ್ರಜಾಪ್ರಭುತ್ವದಾಯಿತು. ಅದಾದ ನಂತರ ಭಾರತದ 24 ಸೀಟುಗಳ ಬಗ್ಗೆ. ಭಾರತದ 24 ಸೀಟುಗಳು ಎಲ್ಲಿ? ನಮ್ಮ ಜಮ್ಮು ಕಾಶ್ಮೀರದಲ್ಲಿ 24 ಸೀಟುಗಳನ್ನು ಈಗಾಗಲೇ ನಾವೇನು ಮಾಡಿದ್ದೇವೆ, ಮೀಸಲಾಗಿಟ್ಟಿದ್ದೇವೆ. ಒಂದಲ್ಲ ಒಂದು ದಿನ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಭಾರತಕ್ಕೆ ಸೇರುತ್ತೆ ಎನ್ನುವಂತಹ ನಿಲುವು ಭಾರತದ್ದಿದೆ. ನೀವು ಸ್ವಲ್ಪ 1956ರ ಆಸುಪಾಸಿಗೆ ಇದಕ್ಕೆಲ್ಲ ಹೋಗಬೇಕು. 1956ರಲ್ಲಿ ಒಂದು ಬೆಳವಣಿಗೆ ಏನಾಗುತ್ತೆ, ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ ಬೇಕು ಅಂತ. 1947ರಲ್ಲಿ ಹರಿಸಿಂಗ್ ವಿಲೀನ ಮಾಡಿದರು, ಅದೆಲ್ಲವೂ ಕೂಡ ಆಯಿತು. 56ರಲ್ಲಿ ಪ್ರತ್ಯೇಕವಾದಂಥ ಒಂದು ಸಂವಿಧಾನ ಆಯಿತು. ಎಲ್ಲಿಗೆ? ಜಮ್ಮು ಕಾಶ್ಮೀರಕ್ಕೆ. ಈ ಸಂವಿಧಾನವನ್ನು ರೂಪಿಸುವಾಗ ಕೆಲವೊಂದಿಷ್ಟು ಉಲ್ಲೇಖಗಳನ್ನು ಮಾಡಲಾಯಿತು. ಏನಂತ ಮಾಡಲಾಯಿತಲ್ಲಿ? ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಭೂಭಾಗದ ಜನರಿಗೂ ಕೂಡ ಪ್ರಾತಿನಿಧ್ಯ ನೀಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಚರ್ಚೆ ಆಗುತ್ತೆ. ಜಮ್ಮು ಕಾಶ್ಮೀರದ ಸಂವಿಧಾನದ ಸೆಕ್ಷನ್ 8ರ ಅಡಿಯಲ್ಲಿ ಒಂದು ವಿಶೇಷ ನಿಯಮವನ್ನು ತರಲಾಗುತ್ತೆ. ಏನು ಹೇಳುತ್ತೆ ನಿಯಮ? ವಿಧಾನಸಭೆಯಲ್ಲಿ 100 ಸ್ಥಾನಗಳನ್ನು ನಿಗದಿಪಡಿಸಿ ಅದರಲ್ಲಿ 25 ಸ್ಥಾನಗಳನ್ನು POK ಭಾಗದ ಜನರಿಗಾಗಿ ಕಾಯ್ದಿರಿಸಬೇಕು. 25 ಮೊದಲ ಹಂತದಲ್ಲಿ ಮಾಡ್ತಾರೆ. ಅದಾದ ನಂತರ 1 ಸ್ಥಾನವನ್ನು ಕಡಿಮೆ ಮಾಡಿ 24 ಜನ POK ಅಂದರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನು ಹೋಗಿದೆ, ಆ ನಾಳೆ ಅದು ಭಾರತದ ಜೊತೆಗೆ ವಿಲೀನ ಆದಾಗ ಅಲ್ಲಿಯೂ ಕೂಡ ಚುನಾವಣೆಯ ಪ್ರಾತಿನಿಧ್ಯ ಇರಬೇಕು ಅನ್ನೋ ಕಾರಣಕ್ಕಾಗಿ 24 ಸ್ಥಾನಗಳನ್ನೆಲ್ಲ ಆಗಲಾಗುತ್ತೆ. ಅಂದರೆ ಎಲ್ಲಿಯ ತನಕವೂ ಕೂಡ ಪಾಕಿಸ್ತಾನದ ಅಧೀನದಲ್ಲಿ POK ಇರುತ್ತೆ, ಅದು ಭಾರತದ ಪಾಲೆಯಲ್ಲಿಯ ತನಕವೂ ಕೂಡ ಆಗೋದಿಲ್ವೋ ಅಲ್ಲಿಯ ತನಕವೂ ಕೂಡ ಈ ಎಲ್ಲ ಸ್ಥಾನಗಳು ಕೂಡ ಖಾಲಿನೇ ಇರುತ್ತೆ. ನಾನು ಅನೇಕ ಬಾರಿ DNಯಲ್ಲಿ ಹೇಳಿದ್ದೇನೆ, ಯಾವುದೇ ಮಸೂದೆ ಪಾಸ್ ಮಾಡುವಾಗ, ಚುನಾವಣೆಗಳು ಬಂದಾಗ ಆ ಎಲ್ಲ 24 ಸ್ಥಾನಗಳನ್ನು ಕೂಡ ಹಾಗೆ ಬಿಟ್ಟು ಇವೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಿದ್ದೇವೆ. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಯಿತು. ನಿಮಗೆ ಆರ್ಟಿಕಲ್ 370 ಅಬ್ರಾಗೇಷನ್ ಆಯಿತು.
ಅಂದರೆ 1956ರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಇದ್ದಂಥ ಪ್ರತ್ಯೇಕ ಸಂವಿಧಾನವನ್ನು ತೆಗೆದುಹಾಕಿ ಭಾರತದ ಸಂವಿಧಾನದ ಜೊತೆಗೆ ಜಮ್ಮು ಕಾಶ್ಮೀರವನ್ನು ಸೇರ್ಪಡೆ ಮಾಡೋ ಪ್ರಯತ್ನ ಆಯಿತು. ವಿಶೇಷ ಅಧಿಕಾರ ಎಲ್ಲವೂ ಕೂಡ ಕಿತ್ತಾಕೊಳ್ಳಾಯಿತು. ಅದಾದ ನಂತರ 370 ಅಬ್ರಾಗೇಷನ್ ಆಯಿತು. ಈ 370 ಅಬ್ರಾಗೇಷನ್ ಆದ ನಂತರವೂ ಕೂಡ ಈ 24 ವಿಧಾನಸಭಾ ಕ್ಷೇತ್ರಗಳೇನು ಸಪ್ರೇಟ್ ಆಗಿದೆ ಅದು ಹಾಗೆ ಕಂಟಿನ್ಯೂಟಿ ಆಗ್ತಾ ಇದೆ. ಆ ಮುಖಾಂತರ ಜಗತ್ತಿಗೆ ಒಂದು ಸಂದೇಶವನ್ನು ಭಾರತ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಚೀನಾ ಪಾಕ್ ಕಾರಿಡಾರ್ಗೆ POK ಅಸ್ಥಿರತೆಯ ಕಂಟಕ ಎದುರಾಗ್ತಾ ಇದೆ. ನಾವು ಇತ್ತೀಚೆಗೆ ಒಂದು ಸುದ್ದಿಯನ್ನು ನೋಡ್ತಾ ಇದ್ವಿ. ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಭಾರತದ POK ಭಾಗ ಏನಿದೆ ಆ POKಯ ಭಾಗದಲ್ಲಿ ಒಂದು ಕಾರಿಡಾರನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಾಳೆ ಇದೇ POKಯ ಭಾಗ ಭಾರತಕ್ಕೆ ಸೇರ್ಪಡೆ ಆದರೆ ಚೀನಾದ್ದೇನಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ಬ್ರಹ್ಮಪುತ್ರ ನದಿಯ ಬಗ್ಗೆ ಮಾತನಾಡುವಂತಹ ಸಮಯದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಇದರ ಬಗ್ಗೆ. ಇದೀಗ ಅಸ್ಥಿರತೆಯ ಕಂಟಕ ಎದುರಾಗಿರೋದನ್ನು ನೋಡ್ತಾ ಇದ್ದೀವಿ. ಚೀನಾದ ಶಿಜಿಯಾಂಗ್ ಪ್ರಾಂತ್ಯವನ್ನು ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಸಂಪರ್ಕ ಮಾಡುವಂತಹ ಹೆದ್ದಾರಿ ಇದು CPEC ಅಂತ ಕರೀತಾರೆ. ಇದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರಾಂತ್ಯಗಳ ಮುಖಾಂತರ ಎಲ್ಲ ಹಾದು ಹೋಗಬೇಕಾಗುತ್ತೆ. ಆದರೆ ಇದೀಗ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲೆಲ್ಲ ದಾಳಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಲೂಚಿ ಉಗ್ರರೆಲ್ಲ ಆತ್ಮಹತ್ಯೆ ಡ್ರೋನ್ಗಳ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ POK ಅರಾಜಕತೆಯಲ್ಲಿ ನಡೀತಾ ಇದೆ. ಹೀಗಾಗಿ ಚೀನಾ ಮತ್ತು ಪಾಕಿಸ್ತಾನದ ಈ ಕಾರಿಡಾರ್ಗೆ ಹೊಡೆತ ಬೀಳುತ್ತೆ ಅಂತ. ಇದರ ಜೊತೆಗೆ ಮತ್ತೊಂದು ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಬಿಡೋಣ ನಾವು. 1990ರಲ್ಲಿ ಇದೇ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ವಿಶ್ವಸಂಸ್ಥೆ ಮುಂದೆ ಹೋಗುತ್ತೆ. ಹೋಗಿ ಜಮ್ಮು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ, ಇದರ ವಿರುದ್ಧ ಕ್ರಮ ಆಗಬೇಕು ಅಂತ ಯಾರು ಕೇಳ್ತಾರೆ? ಪಾಕಿಸ್ತಾನದವ್ರು ಕೇಳ್ತಾರೆ. ಆವಾಗ ಅಮೆರಿಕದ ಅಧ್ಯಕ್ಷರು ಮಧ್ಯಸ್ಥಿಕೆ ವಹಿಸೋಕೆ ಬರ್ತಾರೆ, ನಾವು ಇದನ್ನು ಬಗೆಹರಿಸ್ತೀವಿ ಅಂತ. ಆದರೆ ಭಾರತ ನಿರಾಕರಣೆ ಮಾಡಿತು. 90ರಲ್ಲಿ ಈ ಬೆಳವಣಿಗೆ ಆಯಿತು. 94ರಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದೆಲ್ಲವೂ ಕೂಡ ನಮ್ಮದೇ ಅಂತ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಿಯಮವನ್ನು ಪಾಸ್ ಮಾಡ್ತಾರೆ. ಆ ಮುಖಾಂತರ 5 ಒಪ್ಪಂದಗಳಾಗುತ್ತೆ. ಯಾವ ದೇಶವೂ ಮಧ್ಯಸ್ಥಿಕೆ ವಹಿಸಬಾರದು, POK ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ 5 ಈ ನಿರ್ಣಯಗಳನ್ನು ಪಾಸ್ ಮಾಡಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ವಿ. ಆ ಮುಖಾಂತರ POK ಭಾರತದ್ದೇ ಅನ್ನೋ ಸಂದೇಶವನ್ನು ಭಾರತ ಮೊದಲ ದಿನದಿಂದಲೂ ಕೂಡ ಕೊಡ್ತಾ ಬರ್ತಾ ಇದೆ. ಹೀಗಾಗಿ POK ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ. ಇದು ಜಿ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. 3ನೇ ಸುದ್ದಿ, ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ ಮತ್ತು ಹೋರಾಟ, ಅದು ನೀಟ್ UG ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದ ಪ್ರಕರಣದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿಗಳು, ಯುವಕರು, ಇಂಡಿಯಾ ಮೈತ್ರಿಕೂಟದ ಪಾರ್ಟಿಗಳೆಲ್ಲವೂ ಕೂಡ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ದೀವಿ. ಈ ಪ್ರತಿಭಟನೆಯ ಭಾಗವಾಗಿ ಇದೀಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ 30-35 ದಿನಗಳಿಂದ ಆಗ್ತಾ ಇದ್ದಂತಹ ಪ್ರತಿಭಟನೆ, ಈ ಪ್ರತಿಭಟನೆಯ ಭಾಗವಾಗಿ ಮೊದಲು ಕೇಂದ್ರ ಸರ್ಕಾರ ರಾಜೀನಾಮೆಯನ್ನು ವಿಚಾರವನ್ನು ತಳ್ಳಿ ಹಾಕಿತ್ತು. ಅದಾದ ನಂತರ ಕಠಿಣ ಕ್ರಮದ ಎಚ್ಚರಿಕೆಗಳನ್ನೆಲ್ಲ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಹಿಂದೆ ಸೆಲ್ಫಿ ವಿಡಿಯೋ ಮಾಡಿ ಕಠಿಣ ಕ್ರಮದ ಬಗ್ಗೆ ಎಲ್ಲ ಮಾತನಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ ಬೇರೆ ಬೇರೆ ರೂಲ್ಸ್ಗಳನ್ನು ತೆಗೆದುಕೊಂಡು ಬರ್ತೀವಿ, ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದರು. 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡುವಂತಹ ಕ್ರಮಕ್ಕೂ ಕೂಡ ಮುಂದಾಯಿತು. CJPಯವರು ತಮ್ಮ ಪಟ್ಟನ್ನು ಸಡಿಸಲಿಲ್ಲ. ಪ್ರಧಾನ್ ರಾಜೀನಾಮೆ ಕೊಟ್ಟೇ ಕೊಡಬೇಕು ಅಂತ ತಮ್ಮ ಬೇಡಿಕೆಯನ್ನು ಇಟ್ಟರು. ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಏನೆಲ್ಲ ಪ್ರಹಸನ ಆಯಿತು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಏನೇನಾಯಿತು ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಬಗ್ಗಿದ ಕೇಂದ್ರ, ಪ್ರಧಾನ್ ರಾಜೀನಾಮೆ. 22 ಲಕ್ಷ ಜನ ವಿದ್ಯಾರ್ಥಿಗಳು, 22 ಲಕ್ಷ ಜನ ಬಹುಶಃ ವೈದ್ಯಾಧಿಕಾರಿಗಳಾಗಬೇಕು, ವೈದ್ಯರಾಗಬೇಕು ಅಂತ ಕನಸುಕೊಂಡು ನೀಟ್ ಪರೀಕ್ಷೆ ಬರೆದಿದ್ದರು. ಸೋರಿಕೆ ಆಯಿತು ಪ್ರಶ್ನೆ ಪತ್ರಿಕೆ. ಸೋರಿಕೆ ಆದ ನಂತರ ಮರುಪರೀಕ್ಷೆಯನ್ನೆಲ್ಲ ಮಾಡಲಾಯಿತು. ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಮೋದಿಯವರಿಗೆ ಪತ್ರ ಬರೆದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದರು. CJP ಸಂಘಟನೆಯ 3 ಬೇಡಿಕೆಗಳಿತ್ತು. ಆ 3 ಬೇಡಿಕೆಯ ಪೈಕಿ ಮೊದಲ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿತ್ತು. ರಾಜೀನಾಮೆಯನ್ನು ಇದೀಗ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟರು. ಒಡಿಶಾ ರಾಜ್ಯದಿಂದ ಆಯ್ಕೆಯಾಗಿ ಬರ್ತಾರೆ ಇವರು. ಮೊದಲು ಶಾಸಕರಾಗಿದ್ದರು, ಅದಾದ ನಂತರ ರಾಜ್ಯಸಭಾ ಸದಸ್ಯರಾದರು, ಅದಾದ ನಂತರ ಲೋಕಸಭೆಗೆಲ್ಲ ಆಯ್ಕೆಯಾಗಿ ಬಂದರು. ಇವರ ತಂದೆ BJP ಹಿರಿಯ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಆಗಿರ್ತಾರೆ ಅವರು. ಅವರ ಆದ ನಂತರ ಇವರು ಆಯ್ಕೆಯಾಗಿ ಬರ್ತಾ ಇದ್ದರು. ಕರ್ನಾಟಕ BJPಯ ಈ ಮುಖ್ಯಮಂತ್ರಿಗಳ ನೇಮಕ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಉಸ್ತುವಾರಿಯಾಗಿ ಬಂದಿದ್ದನ್ನು ನೋಡಿದ್ದೀವಿ. ಅದೇ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಇದೇ DNAಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಹೆಂಗೆ ಹೊರಗಡೆ ಬಂದಿತ್ತು ಏನು ಎತ್ತ ಅಂತ.
ರಾಜಸ್ಥಾನದಲ್ಲಿ ಒಬ್ಬ PG ಮಾಲೀಕ ಇರ್ತಾರೆ. PG ಮಾಲೀಕರಿಗೆ ಅವರ ಪುತ್ರ ಕ್ವಶನ್ ಪೇಪರ್ ಕಳಿಸ್ತಾರೆ. ಕಳಿಸಿದ ನಂತರ ಆ ವ್ಯಕ್ತಿ ಒಂದು ಕೋಚಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿ ಕ್ವಶನ್ ಪೇಪರ್ ತೋರಿಸ್ತಾರೆ. ಅದಾದ ನಂತರ ರಾಜಸ್ಥಾನದ ಪೊಲೀಸರು ಇದನ್ನು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೂ ಇವರ ಪುತ್ರ ಕಳಿಸಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 130 ಪ್ರಶ್ನೆಗಳಿಗೂ ಕೂಡ ಸಾಮ್ಯತೆ ಇರುತ್ತೆ. ಅದು ಜೀವಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು. ರಸಾಯನಶಾಸ್ತ್ರದ 45 ಪ್ರಶ್ನೆ ಪತ್ರಿಕೆ, ಜೀವಶಾಸ್ತ್ರದ 90 ಪ್ರಶ್ನೆ ಪತ್ರಿಕೆ, ಒಟ್ಟು 130 ಕ್ವಶನ್ಸ್ ಎಲ್ಲ ಸೇಮ್ ಇರುತ್ತೆ. ಅದಾದ ನಂತರ ಇಡೀ ದೇಶದಲ್ಲಿದ್ದಂಥ ಹೋರಾಟಗಳಾಯಿತು. ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆಲ್ಲ ದೂರು ಕೊಟ್ಟರು. ರಾಜಸ್ಥಾನ ಪೊಲೀಸರೆಲ್ಲ ತನಿಖೆ ಮಾಡೋದಕ್ಕೆ ಶುರು ಮಾಡಿದರು. ಅಂತಿಮವಾಗಿ ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಭಾರತೀಯ ರಾಜಕಾರಣ ಇತಿಹಾಸದಲ್ಲಿ ಇವರೇ ಮೊದಲ? ಖಂಡಿತ ಇಲ್ಲ. 1956 ನವೆಂಬರ್ನಲ್ಲಿ ಒಂದು ರೈಲು ದುರಂತ ಆಗುತ್ತೆ. ರೈಲು ದುರಂತ ಆದಾಗ ಒಂದು 120 ಜನ ಘಟನೆಯಲ್ಲಿ ಮೃತಪಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಚಿವ ಸ್ಥಾನಕ್ಕೆ ಮೊಟ್ಟ ಮೊದಲ ಬಾರಿಗೆ ರಾಜೀನಾಮೆ ಕೊಟ್ಟರು. ಇದು ಒಂದು ಪ್ರಕರಣ. ಇದಾದ ನಂತರ ಕೃಷ್ಣ ಮೆನನ್, ಈ ವ್ಯಕ್ತಿ ಹೆಸರೆಲ್ಲ ಕೇಳಿದ್ದೀವಿ, ರಕ್ಷಣಾ ಸಚಿವರು. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆಗುತ್ತೆ. ಭಾರತದ ಸೈನಿಕರಿಗೆ ಯಾವುದೇ ವ್ಯವಸ್ಥೆ ಇರಲ್ಲ, ಹೀಗಾಗಿ ಸೋಲೋದಕ್ಕೆ ಕಾರಣ ಅಂತ ಕೃಷ್ಣ ಮೆನನ್ ಅವರ ವಿರುದ್ಧ ಅನೇಕ ಮಟ್ಟದ ಆಪಾದನೆಗಳು ಬರುತ್ತೆ. ಕೃಷ್ಣ ಮೆನನ್ ಅವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಶಿವರಾಜ್ ಪಾಟೀಲ್ ಅವರು ಕೇಂದ್ರ ಗೃಹ ಸಚಿವರಾಗಿದ್ದರು. 26/11 ಮುಂಬೈ ಅಟ್ಯಾಕ್ ಆಗಿತ್ತು. ಪಾಕಿಸ್ತಾನದ ಉಗ್ರ ದಾಳಿ ಮಾಡಿದ್ರು. ಅನೇಕ ಜನ ಮೃತಪಟ್ಟರು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟರು. ನಿತೀಶ್ ಕುಮಾರ್ ಇವತ್ತಿನ ರಾಜ್ಯಸಭಾ ಸದಸ್ಯರು, ಅವರು ಕೂಡ ಒಂದು ರೈಲು ದುರಂತದ ಪ್ರಕರಣದಲ್ಲಿ ಒಂದು 280 ಜನ ಘಟನೆಯಲ್ಲಿ ಮೃತಪಡ್ತಾರೆ. ನೈತಿಕ ಹೊಣೆಯನ್ನು ಹೊತ್ತು ನಿತೀಶ್ ಕುಮಾರ್ ಅವರು ಘಟನೆಯಲ್ಲಿ ಮೃತಪಟ್ಟಿದ್ದು ನೋಡಿದ್ದೀವಿ. ಹೀಗೆ ಅನೇಕ ಬಾರಿ ಇತಿಹಾಸದಲ್ಲಿ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಆ ಸರದಿಗೆ ಇದೀಗ ಒಡಿಶಾ ಮೂಲದ ಧರ್ಮೇಂದ್ರ ಪ್ರಧಾನ್ ಸೇರ್ಕೊಂಡಿದ್ದಾರೆ. ಮತ್ತೊಂದು ಕಡೆ 3 ಬೇಡಿಕೆ 2 ಹಂತದ ಮಾತುಕತೆ. ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರು. ಮೊದಲ ಹಂತದಲ್ಲಿ ವಾಂಗ್ಚುಕ್ ಅವರು 26 ದಿನಗಳ ಕಾಲ ಉಪವಾಸ ಆಯಿತು. ಉಪವಾಸ ಕುಳಿತ ನಂತರ CJP ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಶುರುವಾಯಿತು. 3 ಬೇಡಿಕೆಗಳನ್ನು ಅವರು ಇಟ್ಟರು. ಯಾವ್ಯಾವ ಬೇಡಿಕೆ? ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಆ ಸ್ಥಾನದಲ್ಲಿ ಇರಬಾರದು. ನೈತಿಕ ಹೊಣೆ ಹೊರಬೇಕು, ದೇಶದ ಕ್ಷಮೆ ಕೇಳಬೇಕು ಅಂತ ಇಟ್ಟರು ಅವರು. ಅದನ್ನು ಅವರು ಪರಿಶೀಲನೆ ಮಾಡ್ತೀವಿ ಅಂತ JP ನಡ್ಡಾ ಅವರು ಹೇಳಿದ್ದನ್ನು ನೋಡಿದ್ವಿ. ಅದಾದ ನಂತರ 2 ಬೇಡಿಕೆ. ಈ ಹೋರಾಟದ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳ ವಿರುದ್ಧ FIR ಆಗಿದೆ. ಕೆಲವೊಂದಿಷ್ಟು ಜನರನ್ನು ಟಾರ್ಗೆಟ್ ಮಾಡಲಾಗಿದೆ. ಅದನ್ನು ಕೈ ಬಿಡಬೇಕು ಅನ್ನೋದು ಬೇಡಿಕೆ ಆಗಿತ್ತು. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಆಯಿತು ಅದನ್ನು ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಮತ್ತೊಂದು ಬೇಡಿಕೆ ಇದ್ದಿದ್ದು, ಯಾವ್ಯಾವ ವಿದ್ಯಾರ್ಥಿಗಳ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಥವಾ ನೀಟ್ ಪರೀಕ್ಷೆ ಈ ಅಕ್ರಮ ಆದ ನಂತರ ಒಂದು 12 ಜನ ವಿದ್ಯಾರ್ಥಿಗಳೆಲ್ಲ ಮೃತಪಟ್ಟಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದು ಇವರ ಬೇಡಿಕೆ ಆಗಿತ್ತು. ಇದರ ಬಗ್ಗೆ 2 ಹಂತದಲ್ಲಿ ಮಾತುಕತೆ ಆಗಿತ್ತು. JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಇವರೆಲ್ಲ ಕರೆಸಿಕೊಂಡು ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಆ ಮಾತುಕತೆಯ ಭಾಗವಾಗಿ ಇವತ್ತು ಕೊನೆಯ ಹಂತದ ಫಲಿತಾಂಶ ಬಂದಿದೆ. ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ವಿಚಾರ. ಮತ್ತೊಂದು ಬೆಳವಣಿಗೆ, ಆಕ್ರೋಶ, ಪ್ರತಿಭಟನೆಯ ವಿವಿಧ ಸ್ವರೂಪ. ಹೆಂಗಾಯಿತು ಪ್ರತಿಭಟನೆ ಅಂತ ನೀವು ನೋಡಿ. ಒಂದು ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದನ್ನು ಒಂದು ಭಾಗ ನೀವು ಪಕ್ಕದಲ್ಲಿಡಿ. ಮತ್ತೊಂದು ಕಡೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಳ, ಇತ್ತೀಚೆಗೆ ಕರ್ನಾಟಕವೂ ಕೂಡ ನೀಟ್ ಪರೀಕ್ಷೆಯನ್ನೇ ವಿರೋಧ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಹೋರಾಟ ಹೆಂಗಿತ್ತು ಅನ್ನೋದು ನೋಡೋಣ. ಆ ವಿಚಾರಕ್ಕೆ ನಾನು ಬರ್ತೀನಿ. ಆಕ್ರೋಶ, ಪ್ರತಿಭಟನೆಯ ವಿವಿಧ ಸ್ವರೂಪ. ಮೇ 3ರ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆಯಿತು. ಇದಾದ ನಂತರ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದರು. ವರ್ಷಗಟ್ಟಲೆ ಕುಳಿತುಕೊಂಡು ಓದಿರ್ತೀವಿ, ಈ ರೀತಿಯಾಗಿ 130 ಪ್ರಶ್ನೆಗಳು ಏಕಾಏಕಿಯಾಗಿ ಲೀಕ್ ಆಗಿಬಿಟ್ಟು ನಮ್ಮ ಜೀವನ ಹೆಂಗೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. 12 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ನೋವಿನ ಸಂಗತಿ ಆಯಿತು. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಕೂತರು. ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ 26 ದಿನಗಳ ಕಾಲ ಉಪವಾಸ ಆಯಿತು. ಜೂನ್ 28ನೇ ತಾರೀಕಿಗೆ ಸತ್ಯಾಗ್ರಹ ಆರಂಭ ಆಯಿತು. 21ನೇ ದಿನ ಅವರ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸೋಕೆ ಶುರುವಾಯಿತು. ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿತು. ಪೊಲೀಸರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. ಆಸ್ಪತ್ರೆಗೆ ದಾಖಲಾದ ನಂತರವೂ ಕೂಡ ಉಪವಾಸ ಮುಂದುವರೆದಿದ್ದ ನೋಡಿದ್ವಿ. 26 ದಿನಗಳ ಕಾಲ 11 kg ವೇಟ್ ಲಾಸ್ ಆಯಿತು ವಾಂಗ್ಚುಕ್ ಅವರದು. ಜುಲೈ 20ನೇ ತಾರೀಕಿಗೆ ನಾವು ಸಂಸತ್ ಚಲೋ ಕಳೆದುಕೊಳ್ತೀವಿ, ಮಾರ್ಚ್ ಮಾಡ್ತೀವಿ ಅಂತ ಹೇಳೆಲ್ಲ ಬಂದರು. ಸಂಘರ್ಷ ಶುರುವಾಯಿತು. ಅದಾದ ನಂತರ JP ನಡ್ಡಾ ಅವರು ಇವರನ್ನು ಹೋಗಿ ಭೇಟಿ ಆಗ್ತಾರೆ, ಸೋನಮ್ ವಾಂಗ್ಚುಕ್ ಅವರನ್ನು. ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಕೆ ಮಾಡ್ತೀವಿ, ನೀವು ಉಪವಾಸವನ್ನು ಕೈ ಬಿಡಬೇಕು ಅಂತ ಅವರಿಗೆ ಒಂದು ಸೂಪ್ ಕೊಡಿಸುವ ಮುಖಾಂತರ ಅವರ ಉಪವಾಸ ಅಂತ್ಯ ಆಗುತ್ತೆ.
ಅದಾದ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ, 10 ವರ್ಷ ಕಠಿಣ ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ ತನಕ ಎಲ್ಲ ವಿಧಿಸ್ತೀವಿ, ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಆಯಿತು. ಅದಾದ ನಂತರ ಇಂಥದ್ದೊಂದು ಹೋರಾಟ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಪ್ರತಿಭಟನೆಯ ವಿವಿಧ ಸ್ವರೂಪ ಪಡೆದುಕೊಳ್ತು. ನೀವು ಇದೇ ಹೋರಾಟವನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ 2010-11 ಹೋರಾಟಕ್ಕೆ ಕಂಪೇರ್ ಮಾಡೋಣ. ಇದನ್ನು ಒಂದು CJP ಎನ್ನುವಂಥ ಪಾರ್ಟಿ ಇದೆ, ಒಬ್ಬ ಹೋರಾಟಗಾರ ಉಪವಾಸ ಕೂತಿದ್ದಾರೆ. 2010ರಲ್ಲಿ ಬಾಬಾ ರಾಮದೇವ್ ಅವರಿಂದ ಆರಂಭ ಆಯಿತು. ಅಣ್ಣಾ ಹಜಾರೆ ಅವರು ಉಪವಾಸ ಕೂತರು. ಯಾವ ಕಾರಣಕ್ಕಾಗಿ ಕೂತರು? ಅವರು ಲೋಕ್ಪಾಲ್ ಮಸೂದೆ ಜಾರಿಗೆ ತರಬೇಕು, ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಎನ್ನುವಂಥ ಹೋರಾಟವನ್ನು ತೆಗೆದುಕೊಂಡು ಬಂದರು. ಲೋಕ್ಪಾಲ್ ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ಅವತ್ತು ಹೋರಾಟ ಶುರುವಾಯಿತು. ಅದಾದ ನಂತರ ರಾಮದೇವ್ ಅವರು ಬಂದರು, ಅಣ್ಣಾ ಹಜಾರೆ ಅವರು ಬಂದರು. ಅಣ್ಣಾ ಹಜಾರೆ ಅವರ ನಂತರ ಬಂದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇವತ್ತಿನ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಬಂದರು. ಆ ಹೋರಾಟ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿತ್ತು ಅಂತ ಹೇಳಿದರೆ UPA ಸರ್ಕಾರ ಪತನಕ್ಕೂ ಕೂಡ ಆ ಹೋರಾಟ ಕಾರಣವಾಗಿದ್ದನ್ನು ನೋಡ್ತಾ ಇದ್ದೀವಿ. ಅವರು 26 ದಿನಗಳ ಕಾಲ ಯಾವುದೇ ಪಟ್ಟು ಸಡಿಸದೆ ಅಣ್ಣಾ ಹಜಾರೆ ಅವರು ಉಪವಾಸ ಮಾಡಿದರು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ವಿದೇಶದಲ್ಲಿ ಇರುವಂತಹ ಕಪ್ಪು ಹಣ ಭಾರತಕ್ಕೆ ಬರಬೇಕು ಅಂತ ಬಾಬಾ ರಾಮದೇವ್ ಅವರು ಉಪವಾಸ ಕೂತರು. ಪ್ರತಿಭಟನೆ ಆಯಿತು. ಇವತ್ತು ಅದೇ ಮಾದರಿಯಲ್ಲಿ ನೀಟ್ ವಿರುದ್ಧ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಆಗಿದ್ದನ್ನು ನೋಡ್ತಾ ಇದ್ವಿ. ಇದರರ್ಥ ಅವತ್ತು ಸರ್ಕಾರದ ಪತನಕ್ಕೆ ಅವತ್ತೇನು ಹೋರಾಟ ಕಾರಣ ಆಗಿತ್ತು, ಒನ್ಸ್ ಅಗೇನ್ ಅದೇ ರೀತಿ ಆಗುತ್ತಾ BJP ವಿರುದ್ಧ? ಇದಕ್ಕೆ ಕಾಲ ಉತ್ತರ ಕೊಡಬೇಕು. ಇದು ಪ್ರತಿಭಟನೆಯ ಸ್ವರೂಪ ಆಯಿತು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಜಿರಳೆಗಳ ಜೊತೆ ಆಟ ಆಡಬೇಡಿ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. CJPಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಹೇಳಿದರು, ನಾವು ಸಾಧಿಸಿದ್ದೀವಿ, ಪ್ರಜಾಪ್ರಭುತ್ವ ಮತ್ತು ಜಿರಳೆಗಳು ಗೆದ್ದು ಬಿಟ್ಟಿದ್ವಿ. ಈ ಜಿರಳೆಗಳನ್ನು ಯಾವ ರೀತಿಯಾಗಿ ಕಂಪೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜಿರಳೆ ಯಾವುದೇ ಪರಿಸ್ಥಿತಿ, ಯಾವುದೇ ಕಠಿಣ ಸಂದರ್ಭದಲ್ಲೂ ಕೂಡ ಬದುಕುಳಿಯುವ ಪ್ರಾಣಿ ಅಂತ ಕರೀತಾರೆ. ಬದುಕುಳಿಯುತ್ತದು. ಏನೇ ಕಠಿಣ ಸಂದರ್ಭ ಇದಿರಲಿ, ಯಾವುದೇ ಪರಿಸರ ಇರಲಿ, ಏನೇ ಸಂಕಷ್ಟ ಬಂದರೂ ಕೂಡ ಜಿರಳೆ ಬದುಕುಳಿಯುತ್ತೆ, ಹೋರಾಟ ಮಾಡುತ್ತೆ. ಇವರು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಒಮ್ಮೆ ಜಿರಳೆ ಎಂಟ್ರಿ ಕೊಟ್ಟರೆ ವಾಪಸ್ ಹೋಗಲ್ಲ. ಅಂದರೆ ನಮ್ಮ ವಿರುದ್ಧ ನೀವು ಏನೇ ಕೇಸ್ ಹಾಕ್ಬೋದು, ನಮ್ಮ ಹೋರಾಟವನ್ನು ನೀವು ತಡೆಯೋದಕ್ಕೆ ಏನೇ ಪ್ರಯತ್ನವನ್ನು ಪಡ್ಬೋದು, ನಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ನೀವೆಲ್ಲ ಪ್ರಯತ್ನವನ್ನು ಪಡ್ಬೋದು, ನಿಮ್ಮ ಅಧಿಕಾರವನ್ನು ಪ್ರಯೋಗ ಮಾಡ್ಬೋದು, ಇತ್ಯಾದಿ ಮಾಡ್ಬೋದು. ಆದರೆ ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ ನಮ್ಮ ಹೋರಾಟದಿಂದ ಹಿಂದೆ ಸರಿಯಲ್ಲ. ಆ ಹೋರಾಟದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದೀವಿ ಅಂತೆಲ್ಲ ಹೇಳಿದರು. ಅದಾದ ನಂತರ ಪ್ರತಿಭಟನಾಕಾರರ ಮೇಲೆ ಎಲ್ಲ ಪೊಲೀಸರೆಲ್ಲ ದಾಳಿ ಮಾಡಿದ್ರಲ್ಲ, ಲಾಠಿ ಚಾರ್ಜ್ ಎಲ್ಲ ಆಗಿತ್ತು. ಅವರ ವಿರುದ್ಧ ಕ್ರಮ ಆಗಬೇಕು, ಇದು ಆರಂಭ ಆಗಿದೆ, ನ್ಯಾಯ ಸಿಗುವ ತನಕ ಹೋರಾಟದ ಹಾದಿ ಬಿಡಲ್ಲ ಅಂತೆಲ್ಲ ಹೇಳಿದರು. ಅಂದರೆ ನೋಡಿ, ನೀವು CJP ಕಾಕ್ರೋಚ್ ಜನತಾ ಪಾರ್ಟಿ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಂತಹ ಒಂದು ಕಾಕ್ರೋಚ್ ಎನ್ನುವಂತಹ ಪದವನ್ನು ಗುರಿಯಾಗಿಸಿಕೊಂಡು ಅಥವಾ ಅದನ್ನು ಮುನ್ನೆಲೆಗೆ ಇಟ್ಕೊಂಡು ದೇಶದಲ್ಲಿ ತಾಂಡವಾಡ್ತಾ ಇದ್ದಂತಹ ನಿರುದ್ಯೋಗ ಅಥವಾ ಬೇರೆ ಬೇರೆ ಸಮಸ್ಯೆಗಳ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅಂತ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಸೃಷ್ಟಿಯಾದಂತಹ CJP, ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದಂತಹ ಪೊಲಿಟಿಕಲ್ ಪಾರ್ಟಿಯಾಗೆಲ್ಲ ಬಂದಿದ್ದನ್ನು ನೋಡಿದ್ದೀವಿ. ಅದೇ CJP ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತು. ಇದೀಗ ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಆಗಿದೆ. ಮತ್ತೊಂದು ಕಡೆ ಮತ್ತಷ್ಟು ಬೇಡಿಕೆಗಳನ್ನು ಇಡ್ತಿದ್ದಾರೆ. ಸಂತ್ರಸ್ತರಿಗೆ 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ, 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಹೇಳ್ತಿದ್ದಾರೆ. ನೀಟ್ ಗೊಂದಲದಿಂದ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಅವರ ಕುಟುಂಬದವರು ಏನಿದ್ದಾರೆ, ಅವರು ನ್ಯಾಯ ಸಿಗಬೇಕು, ಅವರಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇರೋದು. ಪ್ರತಿ ವಿದ್ಯಾರ್ಥಿ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಹೇಳ್ತಿದ್ದಾರೆ. ಲಾಠಿ ಚಾರ್ಜ್ ವಿರುದ್ಧ ತನಿಖೆ ಆಗಬೇಕು. ಪೊಲೀಸರ ಲಾಠಿ ಏಟಿಗೆ ವಿದ್ಯಾರ್ಥಿಗಳ ಬೆಂಬಲ ಎಲ್ಲ ಕುಸಿದಿಲ್ಲ, ಅವರಿಗೊಂದು ದೊಡ್ಡ ಬೆಂಬಲ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಆಗಿದೆ. ಲಾಠಿ ಚಾರ್ಜ್ ಏನಾಗಿದೆ ಅದನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ CJP ಹೇಳಿದೆ. ವಿರೋಧ ಪಕ್ಷಗಳು ಹೇಳ್ತಾ ಇದೆ ಇದನ್ನು ಒಂದು ಜಂಟಿ ಸಂಸದೀಯ ಸಮಿತಿ ರಚನೆ ಮಾಡಬೇಕು. ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಸಂಸದರುಗಳು ಎಲ್ಲರೂ ಕೂಡ ಇರಬೇಕು, ಅದರ ಮುಖಾಂತರ ಇದನ್ನು ತನಿಖೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಾದ ಇದೆ ಇಲ್ಲಿ. ಈ ಮಹಿಳಾ ಪರ ಹೋರಾಟಗಾರಿದ್ದಾರಲ್ಲ, ಮಹಿಳಾ ಹಕ್ಕುಗಳ ವಿಚಾರವಾಗಿ ಹೋರಾಟ ಮಾಡೋರು, ಅವರು ಹೇಳ್ತಾ ಇದ್ದಾರೆ ಈ ಲೇಡಿ ಪೊಲೀಸರು ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಅನೇಕ ಕಡೆಗಳಲ್ಲಿ ಈ ಜೆಂಟ್ಸ್ ಪೊಲೀಸರೇ ನಮಗೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಇದರ ಏನೇನಾಗಿದೆ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ದೊಡ್ಡ ಮಟ್ಟದ ಬೇಡಿಕೆಗಳನ್ನು ಇಡ್ತಾ ಇರೋದು. ಇಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ. ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಈಗ ಮೃತಪಟ್ಟಂತಹ ವಿದ್ಯಾರ್ಥಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟರೆ, ಇದೀಗ ರೈತರ ಧರಣಿ ಆಯಿತು, CAA ಪ್ರತಿಭಟನೆಗಳಾಗಿತ್ತು 2019-20ರಲ್ಲಿ. ಇಡೀ ದೇಶದಾದ್ಯಂತ ರೈತರೆಲ್ಲ ಮೃತಪಡ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾಳೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅನ್ನೋ ಬೇಡಿಕೆ ಬಂದರೆ ಏನಾಗಬಹುದು? ಇದು ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ನೀಟ್ ಮತ್ತು ನೀಟ್ನ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಆದರೆ ಈ ಎಲ್ಲದರ ಪ್ರಹಸನದ ಹಿಂದೆ ಏನೇನು ಬೆಳವಣಿಗೆ ಆಯಿತು, ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇದು ಒಂದು ಕಡೆ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಈ ಪ್ರಧಾನ್ ಅವರ ರಾಜೀನಾಮೆ 25ನೇ ತಾರೀಕಿಗೆ ಆಗಿದೆ. ಆದರೆ ಅವರು 21ನೇ ತಾರೀಕಿಗೆ ರಾಜೀನಾಮೆ ಕೊಡೋದಕ್ಕೆಲ್ಲ ಮುಂದಾಗಿದ್ರು ಎನ್ನುವಂಥ ಸುದ್ದಿಗಳು ಬಂತು.
ನೋಡಿ 2014ರಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ BJP 2014 ಅದಾದ ನಂತರ 2019 ತನಕ 2019ರಿಂದ 2024 ತನಕ ಇದೀಗ 3ನೇ ಅವಧಿಯಲ್ಲಿದ್ದಾರೆ. 2 ಅವಧಿಯಲ್ಲಿ BJPಗೆ ಸಂಪೂರ್ಣವಾದಂತಹ ಬಹುಮತ ಇತ್ತು. ಆದರೆ ಇವತ್ತು BJPಗೆ ಸಂಪೂರ್ಣವಾದಂತಹ ಬಹುಮತ ಇಲ್ಲ. ಬೇರೆ ಬೇರೆ ಮೈತ್ರಿ ಪಾರ್ಟಿಗಳ ಜೊತೆಗೆ ಇವರು ಹೊಂದಾಣಿಕೆ ಮಾಡಿಕೊಂಡಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಇಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಗಾದರೆ ಪೊಲಿಟಿಕಲಿ ಏನು ಮೆಸೇಜ್ ಹೋಗುತ್ತೆ? ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. BJP ಏನು ಮಾಡುತ್ತೆ, ಅದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವರು. ಫಸ್ಟ್ ಟೈಮ್ ವೋಟರ್ಸ್ ಯಾವ ಕಾರಣಕ್ಕಾಗಿಯೂ ಕೂಡ BJPಯನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ. ಹಾಗಾದರೆ ಇವತ್ತು ಅದೇ ಯುವ ಜನತೆ BJPಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂಬರುವಂತಹ ಪಂಚರಾಜ್ಯಗಳ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ಇವೆಲ್ಲದರ ನಡುವೆ ಮೋದಿ ನಾಯಕತ್ವದ ಬಗ್ಗೆ ಆಗ್ತಾ ಇರುವಂಥ ಚರ್ಚೆಗಳು ಏನೇನಾಯಿತು ಡೀಟೇಲ್ಸ್ ನೋಡೋಣ. ಪ್ರತಿಷ್ಠೆಗೆ ಬಿದ್ದು ಮುಖಭಂಗ ಅನುಭವಿಸ್ತೇ BJP ಅನ್ನೋ ಪ್ರಶ್ನೆ. ಪ್ರತಿಷ್ಠೆ ಸಹಜವಾಗಿ ಒಂದು ಪ್ರತಿಷ್ಠೆ ಇರುತ್ತೆ. ಯಾವುದೇ ಸರ್ಕಾರದ ವಿರುದ್ಧ ಆಪಾದನೆಗಳು ಕೇಳಿ ಬಂದಾಗಲೂ ಕೂಡ ಯಾರು ಏಕಾಏಕಿಯಾಗಿ ರಾಜೀನಾಮೆ ಕೊಡುವಂತಕ್ಕೆ ಹೋಗಲ್ಲ. ಅದು ರಾಜ್ಯದಲ್ಲಿರಲಿ ಅಥವಾ ಕೇಂದ್ರದಲ್ಲಿರಲಿ. ನಮ್ಮದೇ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಪ್ರಕರಣ ಬಂದಾಗ ಬಿ ನಾಗೇಂದ್ರ ಅವರು ಏಕಾಏಕಿ ರಾಜೀನಾಮೆ ಕೊಟ್ಟರು. ಸ್ವಲ್ಪ ಸಮಯ ತೆಗೆದುಕೊಂಡ್ರು, ಅದಾದ ನಂತರ ಕರೆಸಿದ್ರು, ರಾಜೀನಾಮೆ ಕೊಡೋ ಹಂತಕ್ಕೆಲ್ಲ ಹೋಯಿತು. ಅದೇ ರೀತಿಯಾಗಿದೆ ಈಗ CJP ಹೋರಾಟದ ಹಠಕ್ಕೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಮಣಿತು. ಆರಂಭದಲ್ಲೇ ರಾಜೀನಾಮೆ ಪಡೆದುಕೊಂಡಿದ್ದರೆ ಸರ್ಕಾರದ ಇಮೇಜ್ ಎಲ್ಲ ಉಳಿತಿತ್ತು ಅಂತ ಕೆಲವೇ ನಿಮಿಷಗಳ ಮುನ್ನ, ಅಂದರೆ 3ನೇ ಸುತ್ತಿನ ಮಾತುಕತೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಸುತ್ತಿನ ಮುನ್ನ ಇದೊಂದು ಆಯಿತು. ನೋಡಿ, ನಾನು ಅವಾಗಲೇ ಹೇಳಿದೆ 2014ರಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ BJP ಎನ್ನುವಂತಹ ಈ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದಲ್ಲಿರುವಂತಹ BJP ಕೆಲವೊಂದಿಷ್ಟು ಪ್ರತಿಭಟನೆಗಳನ್ನು ಇದೇ ರೀತಿಯಾಗಿ ಎದುರಿಸಿದೆ. ಯಾವ್ಯಾವ ಪ್ರತಿಭಟನೆಗಳನ್ನು ಎದುರಿಸಿತು ಸ್ವಲ್ಪ ಕಂಪೇರ್ ಮಾಡೋಣ ಇದನ್ನು. ಮೊದಲ ಹಂತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಆಯಿತು ನಮ್ಮ ದೇಶದಲ್ಲಿ. ಅಂದರೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಧಾರ್ಮಿಕ ತಾರತಮ್ಯಕ್ಕೆ ಒಳಗಾಗಿ ಭಾರತಕ್ಕೆ ಬರುವಂತಹ ಆ ವ್ಯಕ್ತಿಗಳಿಗೆ ನಾವು ಹಿಂದೂಗಳ ಏನಿರ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅನ್ನೋಂಥ ತಿದ್ದುಪಡಿ ಮಾಡಲಾಯಿತು 2019ರಲ್ಲಿ. ಅದರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಆಯಿತು. ಮುಸ್ಲಿಮರ ಪೌರತ್ವವನ್ನು ಕಿತ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳಾಯಿತು. ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕಾಗಿಯೂ ಪೌರತ್ವ ಕೊಡಬಾರದು ಅಂತ ಪ್ರತಿಭಟನೆ ಆಯಿತು. ಅದು ಕೇಂದ್ರ ಸರ್ಕಾರ ಎದುರಿಸಿದಂತಹ ದೊಡ್ಡ ಮಟ್ಟದ ಪ್ರತಿಭಟನೆ, ಮೋದಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಂತು. ಒಂದು. ಎರಡನೇದ್ದು ಐತಿಹಾಸಿಕ ರೈತರ ಹೋರಾಟ. ನಮಗೆಲ್ಲ ಗೊತ್ತಿದೆ 2020ರಿಂದ 2022 ಇದೇ ಜಂತರ್ ಮಂತರ್ನಲ್ಲಿ ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ್, ಹರಿಯಾಣ ಎಲ್ಲ ಭಾಗಗಳಿಂದ ರೈತರು ಬಂದರು. 3 ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಅದು ಒಬ್ಬ ರೈತ ತಾನು ಬೆಳೆದಂತಹ ಬೆಳೆಗಳನ್ನು APMC ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲೂ ಕೂಡ ತೆಗೆದುಕೊಂಡು ಹೋಗಬಹುದು, ಅಲ್ಲಿ ಮಾರಾಟ ಮಾಡಬಹುದು ಎನ್ನುವಂತಹ ನೀತಿ ನಿಯಮಗಳನ್ನು ತೆಗೆದುಕೊಂಡು ಬಂದಿತ್ತು. ಅದರ ವಿರುದ್ಧ ರೈತರು ಬೀದಿಗಿಳಿದ್ರು. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತಾನು ತೆಗೆದುಕೊಂಡು ಬಂದಿದ್ದಂತಹ 3 ವಿವಾದಿತ ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಂಡಿತು. ಹೇಗೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೋ ಅದೇ ವಿಚಾರದಲ್ಲಿ ಅದು ಕೂಡ ಆಯಿತು. ಮತ್ತೊಂದು ಬೆಳವಣಿಗೆ ಆಯಿತು. ಈ ಅಗ್ನಿಪಥ್ ಯೋಜನೆಯನ್ನು ತೆಗೆದುಕೊಂಡು ಬಂದ್ರಲ್ಲ, 4 ವರ್ಷ ಅಗ್ನಿ ವೀರರನ್ನು ನೇಮಕ ಮಾಡ್ಕೊಳ್ತೀವಿ, ಈ ಗುತ್ತಿಗೆ ಆಧಾರದಲ್ಲಿ ಬೇಡ ಅಂತ ಹೇಳಿ ಬಿಹಾರದಲ್ಲೆಲ್ಲ ರೈಲಿಗೆಲ್ಲ ಬೆಂಕಿ ಹಚ್ಚೋ ಪ್ರಯತ್ನ ಆಯಿತು. ಅವತ್ತು ಕೂಡ ಯುವಕರೇ ಸಿಡಿದೆದ್ದಿದ್ರು. ಎಲ್ಲ ಪ್ರತಿಭಟನೆಗಳಾದ ನಂತರ BJP 2024ರಲ್ಲಿ ಚುನಾವಣೆ ಎದುರಿಸಿದೆ. ಆದರೆ ಅದು ಬಹುಮತವನ್ನು ಕಳೆದುಕೊಂಡಿದೆ, ಬಹುಮತ ಬಂದಿಲ್ಲ. ಇದೀಗ ಅದಾದ ನಂತರ ಮತ್ತೊಮ್ಮೆ ಯುವ ಪಡೆ ಎದ್ದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ, ಜುಲೈ 21ನೇ ತಾರೀಕಿಗೆ ಕೊಡಬೇಕಾಗಿತ್ತು ರಾಜೀನಾಮೆ. ಏನೇನಾಗಿತ್ತು? ಜುಲೈ 21ನೇ ತಾರೀಕಿಗೆ ರಾಜೀನಾಮೆ ಕೊಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಮುಂದಾಗಿದ್ರಂತೆ. ಆದರೆ BJPಯ ವರಿಷ್ಠರೆಲ್ಲ ತಡೆ ಹಿಡಿದ್ರು ಅಂತ. ನಿಮಗೆ 20ನೇ ತಾರೀಕಿಗೆ ಸಂಸತ್ ಶುರುವಾಗಿತ್ತು. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ರಾಜ್ಯಸಭೆಯ ಸಂಸದರು ಇರ್ತಾರೆ, ಲೋಕಸಭೆಯ ಸಂಸದರು ಇರ್ತಾರೆ. ಈ ಸಮಯದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇದನ್ನು ತಡೆದಿದ್ರು ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಜಂಟಿ ಅಧಿವೇಶನ ಇತ್ತು, ಮುಜುಗರ ಆಗಬಹುದು ಅನ್ನುವ ಕಾರಣಕ್ಕಾಗಿ ಇದನ್ನು ತಡೆದ್ರು ಅಂತ. ಜುಲೈ 21ನೇ ತಾರೀಕಿಗೂ ಕೂಡ ಈ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಶುರು ಮಾಡಿ ಆಲ್ರೆಡಿ ಒಂದು 21 ದಿನ ಆಗಿಬಿಟ್ಟಿತ್ತು. ಆ 21ನೇ ದಿನಕ್ಕೆ 21ನೇ ತಾರೀಕಿಗೆಲ್ಲ ರಾಜೀನಾಮೆ ಕೊಡೋದಕ್ಕೆಲ್ಲ ಮುಂದಾಗಿದ್ದರಂತೆ. ಆದರೆ ಅದನ್ನು ತಡೆಯುವ ಪ್ರಯತ್ನ ಮಾಡಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ದೊಡ್ಡ ಮಟ್ಟದ ಏಟ್ ಎದುರಾಗಬಹುದು, ಅದನ್ನು ಎದುರಿಸೋದು ಇತ್ಯಾದಿ ಇತ್ಯಾದಿ ಅನ್ನುವ ಕಾರಣಕ್ಕಾಗಿ ಅದನ್ನು ತಡೆ ಹಿಡಿದ್ರು ಅಂತ. ಪ್ರತಿಭಟನೆಯನ್ನು ಶಮನ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದರಂತೆ. ಹೀಗಾಗಿ ಅದನ್ನು ತಡೆದಿದ್ದಾರೆ ಅಂತ. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಎನ್ನುವಂತಹ ಒಬ್ಬ ಹಿರಿಯ ನಾಯಕನನ್ನು ಗೌರವಾನ್ವಿತವಾಗಿ ಕಳಿಸ್ಕೊಡ್ಬೇಕಾಗಿತ್ತು. ಏನು ಗೌರವಾನ್ವಿತ ಇದು? ಯಾವ ಗೌರವಾನ್ವಿತ? ಒಂದು ಅಕ್ರಮ ಆಗಿದೆ, ಅಕ್ರಮ ವಿಚಾರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿದಾಗ ಒಂದು ಗೌರವಾನ್ವಿತ ಬೀಳ್ಕೊಡುಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 4 ದಿನಗಳ ಕಾಲ ಡಿಲೇ ಮಾಡಿದ್ರಂತೆ. ಕೊನೆಗೂ ಕೂಡ ಈ ಪ್ರಕರಣ ಇದೀಗ ಅಂತ್ಯ ಕಂಡಿದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಸಹಜವಾಗಿ ಇದು ಬ್ರಹ್ಮಾಸ್ತ್ರ. ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ.
ಅದು CAA ಪ್ರಕರಣ ಆಗಿರ್ಬೋದು, ಪೌರತ್ವ ತಿದ್ದುಪಡಿ ಕಾಯ್ದೆ, ಕೃಷಿ ಕಾಯ್ದೆ ಆಗಿರ್ಬೋದು, ಅಗ್ನಿವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳಾಗಿರ್ಬೋದು, ದೇಶದಲ್ಲಿ ಆದಂತಹ ಬೇರೆ ಬೇರೆ ಪ್ರಕರಣಗಳನ್ನು ಮುಂದಿರಿಸಿಕೊಂಡು ವಿಪಕ್ಷಗಳು ಪ್ರತಿಭಟನೆ ಮಾಡಿದರು. ಇದೀಗ ಒನ್ಸ್ ಅಗೇನ್ ಇದೇ ವಿಚಾರ ಆಗ್ತಾ ಇದೆ. ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಭಾಷಣ ಮಾಡ್ತಾರೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು ನರೇಂದ್ರ ಮೋದಿ. ಎಲ್ಲಿದೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಅದೇ ಯುವ ಮತದಾರರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ವಿಪಕ್ಷಗಳೆಲ್ಲ ಸಜ್ಜವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾನು ಅವಾಗಲೇ ಹೇಳಿದೆ, ಫಸ್ಟ್ ಟೈಮ್ ವೋಟರ್ಸನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಮೋದಿಯವರು. ಇದೀಗ ಆ ವೋಟರ್ಸ್ನ ಪರಿಸ್ಥಿತಿಗಳೇನಾಗುತ್ತೆ, ಬಿಜೆಪಿ ಅತ್ತ ಹೋಗ್ತಾರಾ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನ ಚುನಾವಣೆ ಬರ್ತಾ ಇದೆ. ಗೋವಾ ವಿಧಾನಸಭಾ ಚುನಾವಣೆ, ಬಿಜೆಪಿಯ ವಿಧಾನಸಭಾ ಚುನಾವಣೆ, ಮಣಿಪುರದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಎಲ್ಲ 7 ರಾಜ್ಯಗಳು ಕೂಡ 2022ರಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಇವೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಮಣಿಪುರದಲ್ಲಿ ಬಿಜೆಪಿ, ಗೋವಾದಲ್ಲಿ ಬಿಜೆಪಿ ಇದೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಇದೆ, ಗುಜರಾತ್ನಲ್ಲಿ ಬಿಜೆಪಿ ಇದೆ, ಉತ್ತರಾಖಂಡ್ನಲ್ಲಿ ಬಿಜೆಪಿ ಇರೋದನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಇದರ ಫಲಿತಾಂಶ ಏನಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಸೋಷಿಯಲ್ ಟ್ರೆಂಡ್ ಆಗಿ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ CJP ಅನ್ನುವಂಥದ್ದು ಬಂತು, ಆದರೆ ಅದು ತನ್ನ ತೆಕ್ಕೆಯನ್ನು, ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದ ವೈಫಲ್ಯಗಳು, ನಾನು ಅವಾಗ ಹೇಳಿದೆ, ನಿರುದ್ಯೋಗದ ಪ್ರಮಾಣ ತಾಂಡವ. ಇತ್ತೀಚೆಗೆ ಒಂದು 2 ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟರು. ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅದೇನೋ ಬೋಂಡಾ ಮಾರಿ ಜೀವನ ಸಾಗಿಸಬಹುದು, ಪಕೋಡ ಮಾರಿ ಜೀವನ ಸಾಗಿಸಬಹುದು ಇತ್ಯಾದಿ ಹೇಳಿಕೆ ಕೊಟ್ಟರು. ಆ ಪಕೋಡ ಅನ್ನುವ ವಿಚಾರವನ್ನೇ ಕಾಂಗ್ರೆಸ್ನವರು ಮತದಾರರ ಮುಂದೆ ತೆಗೆದುಕೊಂಡು ಹೋದರು. ನೋಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತು ಪಕೋಡ ಮಾರಿ ಅಂತ ಹೇಳ್ತಿದ್ದಾರೆ. ಯಾವ ನ್ಯಾಯ ಅಂತ ಅವತ್ತು ಕಾಂಗ್ರೆಸ್ ಪ್ರಶ್ನೆ ಕೇಳಿತ್ತು. ಸಹಜವಾಗಿ ಈ ವಿಚಾರವನ್ನು ಕೂಡ ಮತದಾರರ ಮುಂದೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ, ಬಿಕ್ಕಟ್ಟಿನ ನಡುವೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಶ್ವಮೇಧ ಆಗಿದ್ದಾರೆ. ಏನಾಯಿತು ಬೆಳವಣಿಗೆ? ಸಚಿವಾಲಯದ ವೈಫಲ್ಯದ ನಡುವೆಯೂ ಕೂಡ ನರೇಂದ್ರ ಮೋದಿಯವರ ಬ್ರಾಂಡ್, ಆ ವರ್ಚಸ್ಸು ಕುಗ್ಗಿಲ್ಲ ಅಂತ ಸುದ್ದಿಗಳು ಬರ್ತಾ ಇರೋದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸೋಷಿಯಲ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಎಲ್ಲ ಹಾಕಿದರು. ರಾತ್ರಿ 11:52 ಜುಲೈ 23ನೇ ತಾರೀಕಿಗೆ ಒಂದು ವಿಡಿಯೋ ಬಂತು. 24 ಗಂಟೆಯಲ್ಲಿ 303 ಮಿಲಿಯನ್ ಹೆಚ್ಚು ವ್ಯೂಸ್ ಎಲ್ಲ ದಾಖಲೆ ಆಯ್ತಿದ್ದು. ಈ ತನಕ ಇನ್ಸ್ಟಾಗ್ರಾಮ್ನಲ್ಲಿ 300 ಮಿಲಿಯನ್ ವೀಕ್ಷಣೆ ಆಗಿದ್ದೆ ಹೈಯೆಸ್ಟ್ ದಾಖಲೆ ಆಗಿತ್ತು. ಐಶೋ ಸ್ಪೀಟ್ ಅಂತ ಅಮೆರಿಕದ ಒಬ್ಬ ಯೂಟ್ಯೂಬರ್ ಆತ, ಫಿಫಾ ವಿಶ್ವಕಪ್ನ BTS ಬ್ರ್ಯಾಂಡ್ ಸದಸ್ಯರನ್ನೆಲ್ಲ ಭೇಟಿ ಮಾಡಿದ್ದಂಥ ವಿಡಿಯೋ 300 ಮಿಲಿಯನ್ ಎಲ್ಲ ವೀಕ್ಷಣೆಯನ್ನು ಪಡೆದುಕೊಂಡಿತ್ತು. ಇದೀಗ 3 ಮಿಲಿಯನ್ ಎಕ್ಸ್ಟ್ರಾ ಆಗಿ 303 ಮಿಲಿಯನ್ ಮೋದಿ ಅವರದ್ದಾಗಿದೆ. 16 ಮಿಲಿಯನ್ ಲೈಕ್ ಆಗಿದೆ, 1.5 ಮಿಲಿಯನ್ ಕಮೆಂಟ್ಗಳು ಬಂದಿದೆ, 10 ಲಕ್ಷ ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಟೋಟಲ್ 102 ಮಿಲಿಯನ್ ಜಾಸ್ತಿ ಆಗಿರೋದು ಅಂದರೆ ಅವರ ಒಟ್ಟಾರೆ ಫಾಲೋವರ್ಸು. ಅದಾದ ನಂತರ 100 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ಜಗತ್ತಿನ ಏಕೈಕ ರಾಜಕೀಯ ನಾಯಕ ಎನ್ನುವಂತಹ ಹೆಗ್ಗಳಿಕೆಯನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ? ಈ ಎಲ್ಲ ಫಾಲೋವರ್ಸ್ಗಳ ಹೆಚ್ಚಳ ಆಗಿರೋದು. ಮತ್ತೊಂದು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅಲುಗಾಡದ ಅಧಿಪತಿ ಅಜಯ ವರ್ಚಸ್ಸು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಬಿಟ್ಟರು. ಯಾವ ಸಮಯಕ್ಕೆ ಬಿಟ್ಟರು? 11:52 ಬಿಟ್ಟರು. ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಈ ಜನ್ಸಿಗಳು ಅಂತ ಕರೆಯೋರು, ಯುವಕರು ಅಂತ ನಾವೆಲ್ಲ ಕರಿತೀವಲ್ಲ, ಅವರು ರಾತ್ರಿ 10 ಗಂಟೆಯ ನಂತರ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಹೆಚ್ಚು ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡ್ತಾರೋ ರಾತ್ರಿ ಆದಂತೆ. ನೀವು ಪ್ರಧಾನಿ ನರೇಂದ್ರ ಮೋದಿ ಯಾವಾಗಲೂ ದೇಶವನ್ನು ಉದ್ದೇಶಿಸಿ ಭಾಷಣ ಯಾವಾಗ ಆಗ್ತಿತ್ತು? ಸಾಯಂಕಾಲ 7:30-8 ಗಂಟೆಗೆ ಶುರುವಾಗ್ತಿತ್ತು ಭಾಷಣ. ಬಾಯಿ ಅವರು ಬೇಹನೋ, ದೇಶದ ಜನರೇ ಇತ್ಯಾದಿ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ರು. ಇದೀಗ ಯುವಕರು ಅನ್ನುವಂತಹ ಪದಗಳನ್ನೆಲ್ಲ ಬಳಕೆ ಮಾಡಿ ಯುವಕರನ್ನು ಟಚ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಅವ್ರನ್ನ ಟಚ್ ಮಾಡುವ ಪ್ರಯತ್ನ, ಸಮಯದ ಆಯ್ಕೆಯನ್ನು ಕೂಡ ಅದೇ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಧನ್ಯವಾದವನ್ನು ಹೇಳಿಕೆ ಮಾಡಿಕೊಟ್ರು. ಅಂದರೆ ಯುವ ಮತದಾರ ಯಾವುದೇ ಕಾರಣಕ್ಕಾಗಿಯೂ ಕೂಡ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅದನ್ನು, 2 ವಿಡಿಯೋಗಳು ಬಂತು. ಸೆಲ್ಫಿ ವಿಡಿಯೋ, ಯಾವುದೇ ಲೈಟಿಂಗ್ ಇರಲಿಲ್ಲ, ಯಾವುದೇ ಕ್ಯಾಮ್ರಾ ಇಲ್ಲ. ಯಾವ ಸೆಲ್ಫಿ ಮೂಡ್ನಲ್ಲಿ ಇವತ್ತಿನ ಯುವ ಜನತೆ ಇದೆಯೋ ಅದೇ ಸೆಲ್ಫಿಯನ್ನು ತೆಗೆದುಕೊಂಡು ಅದೇ ಸೆಲ್ಫಿಯ ವಿಡಿಯೋ ಮುಖಾಂತರ ಯುವಕರನ್ನು ಸೆಳೆಯುವ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ ಅಂತ. ಅಂದರೆ ಆ ಮುಖಾಂತರ ಮೋದಿಯವರು ತಮ್ಮ ವರ್ಚಸ್ಸನ್ನು ಉಳಿಸಿಕೊಂಡು ಯುವ ಮತದಾರರು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಬಿಟ್ಟು ಹೋಗದಂತೆ ನೋಡಿಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂತಹ ವಿಶ್ಲೇಷಣೆ. ಆ ವಿಶ್ಲೇಷಣೆ ಯಾವಾಗ ಗೊತ್ತಾಗುತ್ತೆ? ಚುನಾವಣೆಯ ಫಲಿತಾಂಶಗಳು ಬಂದಾಗ ಗೊತ್ತಾಗುತ್ತೆ. ನೀವು 2024ರ ಲೋಕಸಭಾ ಚುನಾವಣೆಗೂ ಮೊದಲು ದೇಶದಲ್ಲಿ ಆದಂತಹ ಬೆಳವಣಿಗೆ ಏನು? ಅದು ಬೆಲೆ ಏರಿಕೆಯ ವಿರುದ್ಧ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮೋದಿಯವರ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಪ್ರಚಾರ ಆಗಿದ್ದ ನೋಡಿದ್ದೀವಿ. ಇದೀಗ ಒನ್ಸಗೆ ನಿರುದ್ಯೋಗ, ಅದಾದ ನಂತರ ಶೈಕ್ಷಣಿಕ ಸುಧಾರಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದು ಏನಾಗುತ್ತೆ ಈ ಪ್ರಕರಣ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಮಲೆನಾಡಲ್ಲಿ
ಈ ಮಳೆಯ ಅಬ್ಬರ ಕಡಿಮೆ ಆಗ್ತಾ ಇದೆ, ಮಂಜಿನ ಮುಸುಕೆಲ್ಲ ಕಾಣಿಸ್ಕೊಳ್ತಾ ಇದೆ. ಇದರ ಜೊತೆಗೆ ಕರಾವಳಿ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕರಾವಳಿಯ ಭಾಗದಲ್ಲಿಯೂ ಕೂಡ ಮಳೆ ಕಡಿಮೆ ಆಗಿದೆ, ಅಂದರೆ ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದರೆ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಹಾಗಾದರೆ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಏನೇನಾಯಿತು ಕರ್ನಾಟಕದಲ್ಲಿ ಡೀಟೇಲ್ಸ್ ನೋಡೋಣ. ರಾಜ್ಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ವರುಣನ ಅಬ್ಬರ ಡೀಟೇಲ್ಸ್ ನೋಡೋಣ. ಮುಂದಿನ 3 ದಿನಗಳ ಕಾಲ ರಾಜ್ಯದಾದ್ಯಂತ ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಯೆಲ್ಲೋ ಅಲರ್ಟ್ ಅಂದರೆ ಸಾಧಾರಣ ರೀತಿಯಾದಂಥ ಮಳೆ ಆಗಬಹುದು ಅಂತ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗದಲ್ಲಿ ವರುಣನ ಆರ್ಭಟ ಇರುತ್ತೆ ಅಂತ ವರದಿಗಳು ಹೇಳ್ತಾ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವಂತಹ ಸಾಧ್ಯತೆಗಳಿದೆ. ಜುಲೈ 29ನೇ ತಾರೀಕಿಗೆ ಒಂದು ಕೊಂಚ ಬಿಡುವಾಗಬಹುದು, ಮತ್ತು ಜುಲೈ 30ರಿಂದ ಮಳೆ ಶುರುವಾಗಬಹುದು ಅಂತೆಲ್ಲ ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕರಾವಳಿ, ಮಲೆನಾಡಿನ ಜಿಲ್ಲೆಗಳಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಕರಾವಳಿಯಲ್ಲಿ ಬಿರುಸಿನ ಮಳೆ. ಕರಾವಳಿಯಲ್ಲಿ ಬಿರುಸಿನ ಮಳೆ ಇದು ರಾಜ್ಯದ ಬೆಳವಣಿಗೆ. ಆದರೆ ಕರಾವಳಿಯಲ್ಲಿ ಏನೇನಾಯಿತು? ಭಾರೀ ಮಳೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಶಾಲಾ ಕಾಲೇಜಿಗೆಲ್ಲ ರಜೆ ಘೋಷಣೆ ಮಾಡಿದರು. ಅಂಗನವಾಡಿಯಿಂದ ಹಿಡಿದು PUC ತನಕ ಎಲ್ಲ ರಜೆ. ಜಿಲ್ಲಾಧಿಕಾರಿಗಳು ದರ್ಶನ್ ಮತ್ತು TK ಸ್ವರೂಪ್ ರಜೆ ಆದೇಶವನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಬಹುದಂತ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಹಲವೆಡೆ 40ರಿಂದ 50 ಕಿಲೋಮೀಟರ್ ವೇಗದೆಲ್ಲ ಬಿರುಗಾಳಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇವೆಲ್ಲದರ ನಡುವೆ ಇಡೀ ರಾಜ್ಯದಲ್ಲಿ 35% ಮಳೆ ಕೊರತೆ ಅಂತ ಸುದ್ದಿ. ಅಂದರೆ ಜೂನ್ ತಿಂಗಳಲ್ಲಿ ನಾವು 42ರಷ್ಟು ಮಳೆ ಕೊರತೆಯನ್ನು ಅನುಭವಿಸಿದ್ವಿ, ಇದೀಗ 35 ಅಂತ. ಜುಲೈ 22ರ ತನಕ ರಾಜ್ಯದಲ್ಲಿ 253 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ 392 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, ಬಟ್ 253 ಮಿಲಿಮೀಟರ್ ಆಗಿದೆ. ವಾಯುಭಾರ ಕುಸಿತ ಆಗಿದೆ, ಇದರ ಕಾರಣ ಮಳೆ ಕೊರತೆಗೆ ಅಂತೆಲ್ಲ ಹೇಳ್ತಿದ್ದಾರೆ. ಮಲೆನಾಡಿನ ಹೆತ್ತೂರು ಭಾಗದಲ್ಲಿ 24 ಗಂಟೆಗಳಲ್ಲಿ 5.3 ಸೆಂಟಿಮೀಟರ್ ಎಲ್ಲ ಮಳೆ ಆಗಿದೆ. ಪುಷ್ಯ ಮಳೆ ಚುರುಕಾಗಿದ್ದರೂ ಕೂಡ ಹವಾಮಾನ ವೈಪರೀತ್ಯ ಮಾತ್ರ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಏನಾಗುತ್ತೆ ಮಳೆ ವಿಚಾರದಲ್ಲಿ ಅದನ್ನು ಕೂಡ ಕಾಲವೇ ಉತ್ತರ ಕೊಡಬೇಕು. ಮತ್ತೊಂದು ಕಡೆ ಆಲ್ಮಟ್ಟಿ ಡ್ಯಾಮ್ನ ವಿಚಾರ. 82,000 ಕ್ಯೂಸೆಕ್ ನೀರು ಬಂದಿದೆ ಆಲ್ಮಟ್ಟಿ ಡ್ಯಾಮ್ಗೆ. ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಜಲಾಶಯ ಭರ್ತಿಯಾಗುವ ಹಂತಕ್ಕೆ ಹೋಗಿದೆ. ಕೃಷ್ಣಾ ನದಿಗೆ 88,228 ಕ್ಯೂಸೆಕ್ ಭಾರಿ ಪ್ರಮಾಣದ ಒಳ ಹರಿವು. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಸಹಜವಾಗಿ ಕೃಷ್ಣಾ ನದಿ ಭರ್ತಿ ಆಗುತ್ತೆ. ಆ ವಿಚಾರದ ಬಗ್ಗೆ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಮತ್ತೊಂದು ಕಡೆ KRS ಡ್ಯಾಮ್ನ ನೀರಿನ ಮಟ್ಟ 91.82 ಅಡಿಗೆ ಬಂದಿದೆ. ಅಂದರೆ ಗರಿಷ್ಠ 124 ಇದೆ, ಇದೀಗ 91 ಅಡಿಗೆ ಬಂದಿದೆ. ಅದು ಕಬಿನಿ ಜಲಾಶಯದಲ್ಲಿ 13.61 TMC ನೀರು ಸಂಗ್ರಹ ಆಗಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 19 TMC ಇತ್ತು. ಹೇಮಾವತಿ ಜಲಾಶಯಕ್ಕೆ 3,068 ಕ್ಯೂಸೆಕ್ ಒಳ ಹರಿವಿದೆ. ನೀರಿನ ಮಟ್ಟ 2,904. ಇದು ರಾಜ್ಯದ ಪ್ರಮುಖ ಜಲಾಶಯಗಳ ಪರಿಸ್ಥಿತಿ. ಏನೇನಾಗಿದೆ ಏನು ಎತ್ತ ಅಂತ. ಅಂದರೆ ಒಂದು ದೊಡ್ಡ ಮಟ್ಟದ ಮಳೆ ಆಗಬಹುದು ಜುಲೈ 29ನೇ ತಾರೀಕನ್ನು ಹೊರತುಪಡಿಸಿ. ಒನ್ಸ್ ಅಗೇನ್ 30ರಿಂದ ಈ ಮಳೆ ಕಂಟಿನ್ಯೂಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಜೂನ್ ತಿಂಗಳಲ್ಲಿ ಅನುಭವಿಸಿದಂತಹ ಭೀಕರತೆ ಅಥವಾ ನಾವು ಒಣ ಹವೆಯನ್ನೇನು ಅನುಭವಿಸಿದ್ವಿ ಅದರ ಪ್ರಮಾಣ ಇದೀಗ ಸ್ವಲ್ಪ ಕಡಿಮೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಮಳೆ ವಿಚಾರದಲ್ಲಿ ಏನಾಗುತ್ತೆ, ಹವಾಮಾನ ಇಲಾಖೆ ಏನು ಹೇಳುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.